ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಆದರದ ಸ್ವಾಗತ, ಸುಸ್ವಾಗತ ವೀಕ್ಷಕರೆಲ್ಲರಿಗೂ. ಇಂದು ಶುಕ್ರವಾರದಂದು ನಾವೆಲ್ಲರೂ ಮಹಾಲಕ್ಷ್ಮಿಯನ್ನ ಮನಸ್ಸಲ್ಲಿ ಧ್ಯಾನಿಸೋಣ, ಸ್ಮರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದು ಗುರೂಜಿಯವರು ತಿಳಿಸ್ಕೊಡುವಂತಹ ವಿಷಯ, ಗೃಹಿಣಿ ಮನೆಗೆ ಮಹಾಲಕ್ಷ್ಮಿ ಇದ್ದಂತೆ ಅಂತ ಹೇಳ್ತಾರೆ. ಆದ್ರಿಂದ ಗೃಹಿಣಿಯ ಲಕ್ಷಣಗಳು ಹೇಗಿರಬೇಕು, ಆಕೆಯ ಆಚಾರ ವಿಚಾರ ಸಂಸ್ಕಾರಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಗುರುಗಳು ಕೂಡ ಆಗಮಿಸಿದ್ದಾರೆ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು, ತೇಜೋಮಂದಿ, ರಮಣಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ದೇವಿಶ್ರೀ ಗುರೂಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಮೊದಲಿಗೆ ಪಂಚಾಂಗ ಶ್ರವಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಪುರೋಹಿಣಾಂ ಹೃದಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಹರಿ ಓಂ. ವಿಜಯನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತೃತೀಯ, ವಿಶೇಷತಃ ಐಂದ್ರವ ಯೋಗ, ಮಣಿಜಕರ್ಣ, ಇದರಲ್ಲಿ ಪುನರ್ವಾಸು ನಕ್ಷತ್ರ, ಶುಕ್ರವಾರ, ತಿಥಿ ಯೋಗ ಕರ್ಣ ಚೈವ ವಾರ ಏವಂ ಪಂಚಾಂಗಮೇವ ಚ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:37, ಸೂರ್ಯಾಸ್ತ ಸಾಯಂಕಾಲ 5:57 ಸೂರ್ಯಾಸ್ತ ಆಗಲಿದೆ ಬೇಗನೆ. ಇನ್ನು ಈ ದಿನದ ರಾಹುಕಾಲ, ಶುಕ್ರವಾರ ಅಂದರೆ ನಮಗೆಲ್ಲರೂ ಗೊತ್ತು, 10 ಎಲ್ಲರಿಗೂ ಲೆಕ್ಕ. ಆದರೆ ಈ ಸೂರ್ಯೋದಯ ಈ ದಿನ 6:37 ಅಂದರೆ ಒಂದು ಸುಮಾರು 17 ನಿಮಿಷ ಲೇಟಾಗಿ ಆಗಿರೋದ್ರಿಂದ ಈ ದಿನ ಎಕ್ಸಾಕ್ಟ್ ಆಗಿ 10:47 ಪ್ರಾರಂಭ ಆಗುತ್ತೆ. 12:17 ತನಕ ಈ ಒಂದು ರಾಹುಕಾಲ ಇರುತ್ತೆ. ಈ ದಿನದ ದುರ್ಮುಹೂರ್ತ, ತುಂಬ ಕೆಟ್ಟಗಳಿಗೆ ದುರ್ಮುಹೂರ್ತ 9 ರಿಂದ 10 ಗಂಟೆ. ಈ ಮಧ್ಯದಲ್ಲಿ ಯಾವುದೇ ಶುಭ ಕಾರ್ಯಗಳು ಶುಭ ಕೆಲಸಗಳನ್ನ ಮಾಡೋ ಹಾಗಿಲ್ಲ. ಈ ದಿನದ ಶುಕ್ರವಾರದ ಅತ್ಯಂತ ಶುಭ ಮುಹೂರ್ತ ಮಧ್ಯಾಹ್ನ 12:30 1 ಗಂಟೆ. ಈ ಸಮಯದಲ್ಲಿ ಅಭಿಜಿತ್ ಲಗ್ನ ಇದೆ. ಈ ಸಮಯದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವನ್ನ ಮಾಡ್ಕೋಬಹುದು. ಒಂದು ದಿನಕ್ಕೊಂದೊಂದು ಅಭಿಜಿತ್ ಲಗ್ನ ಇರುತ್ತೆ, ಆದರೆ ಮಾಸದಲ್ಲಿ ವ್ಯತ್ಯಾಸಗಳಾಗ್ತಾ ಇರ್ತದೆ. ನಾನು ತಿಳಿಸ್ತಾ ಇರ್ತೀನಿ, ಬರ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಈ ದಿನ ಪುನರ್ವಾಸು ನಕ್ಷತ್ರ, ಪುನರ್ವಾಸು ನಕ್ಷತ್ರಾಧಿಪತಿ ಯಾರು? ಗುರು. ಗುರು ಪುನರ್ವಾಸು ನಕ್ಷತ್ರದಲ್ಲಿ ಈ ದಿನ ಸೂರ್ಯೋದಯ ಆಗಿದೆ. ಪುನರ್ವಸು, ವಸು ಅಂತಂದ್ರೆ ನಮಗೆ ಗೊತ್ತು, ವಸುದೇವತೆಗಳು. ವಸು ಅಂತಂದ್ರೆ ಚಿನ್ನನೂ ಆಗುತ್ತೆ. ವಸು ಅಂತಂದಾಗ ಆ ಒಂದು ಗುರುನೂ ಹಾಕ್ತಾರೆ. ವಸು ಅಂತಂದಾಗ ಅರ್ಶನ ಆಗುತ್ತೆ. ವಸು ಅಂತಂದ್ರೆ ಮಂಗಳಕರ. ವಸುದೇವತೆಗಳು ಮಂಗಳ ದೇವತೆಗಳು. ವಸುದೇವ ಕುಟುಂಬಂ ನೋಡಿ, ನಮ್ಮ ಜೀ ಕನ್ನಡದ ಲೋಗೋ ಕೂಡ ಇದೆ. ವಸು ಅಂತಂದ್ರೆ ಪ್ರಪಂಚ. ವಸು ಅಂತಂದ್ರೆ ಸಾತ್ವಿಕ ಮನೋಭಾವ. ವಸು ಅಂತಂದ್ರೆ ಐಕ್ಯತೆ. ವಸು ಅಂತದ್ದು ವಿಶೇಷ. ಪುನರ್ವಸು ಈ ನಕ್ಷತ್ರದ ಹೆಸರೇ ವಿಶೇಷ. ನಕ್ಷತ್ರಾಧಿಪತಿ ಗುರು. ಶುಕ್ರವಾರ ಬಂದಿರತಕ್ಕಂಥದ್ದು, ವಿಶೇಷ ತೃತೀಯ, ತುಂಬ ಚೆನ್ನಾಗಿದೆ. ಇದನ್ನ ವಿಶೇಷವಾದ ಒಂದು ಮಾಹಿತಿ ಇದರಲ್ಲಿದೆ. ಶುಕ್ರವಾರ ಅಂತಂದ್ರೆ ನಮ್ಮ ಮಹಿಳೆಯರಿಗೆಲ್ಲರಿಗೂ ತುಂಬ ಶುಭ ದಿನ. ವಾರ ಪೂರ್ತಿ ಪೂಜೆ ಮಾಡದೆ ಹೋದ್ರೂ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಡಾಬುಡ ಗಂಡನ ಮೇಲೆ ಬೈಕೊಂಡು, ಮಕ್ಕಳನ್ನ ಬೈಕೊಂಡು, ದೇವ್ರ ಮನೆ ಕ್ಲೀನ್ ಮಾಡಿ
ನಾನು ದೇವ್ರ ಪೂಜೆ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ಕೊಂಡು ಆ ಕಡೆ ಈ ಕಡೆ ತೊದ್ಲ್ಕೊಂಡು ದೇವ್ರ ದೀಪ ಹಚ್ಚಿ ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಏನಂತ, ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ದೀಪ ಹಚ್ತಾ ಇರ್ತಾರೆ, ಇನ್ನೊಬ್ರನ್ನ ಬೈತಾ ಇರ್ತಾರೆ. ಇಂಥ ಹೆಣ್ಮಕ್ಳು ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ದೇವ್ರ ದೀಪ ಹಚ್ತಾ ಇರ್ತಾರೆ, ಈಗ ಗಟ್ಟಿಗೆ ಹಿಂಗಿಡ್ತಿರ್ತಾರೆ, ಬೈತಾ ಇರ್ತಾರೆ ಯಾರನ್ನ, ಮನೇಲಿ ಮಕ್ಕಳನ್ನ. ನಾನು ಪೂಜೆ ಮಾಡಕ್ ಬಿಡಲ್ಲ, ಏನೋ ಗಲಾಟೆ ಮಾಡ್ತಿರ್ತಾರೆ, ನಾನು ಇಲ್ಲೆಲ್ಲ ಕಲ್ಸ ಗುಡ್ಸಿಟ್ಟಿದ್ದೆ ಮತ್ತೆ ಗಲೀಜ್ ಮಾಡ್ಬಿಟ್ಟಿದ್ದಾರೆ, ಏನೋ ಒಂದು. ಈ ರೀತಿ ಕೆಲವರು ಇದ್ರೆ, ಇನ್ ಕೆಲವ್ರ ಮನೆಗಳಲ್ಲಿ ಏನಿರುತ್ತೆ, ಪೂಜೆ ಮಾಡಕ್ ಕೂತ್ಕೊಂಡ್ರೆ ಸಾಕು, ಕಾಫಿ ಒಬ್ರು, ತಿಂಡಿ ಇನ್ನೊಬ್ರು ಬೇಗ ಟೈಮ್ ಆಯ್ತು ಸ್ಕೂಲ್ಗೆ ಅಂತ ಒಬ್ರು. ಈ ರೀತಿ ಆಗುವಂಥದ್ದು. ಅಂದ್ರೆ ಪೂಜೆ ಭಂಗ ಮಾಡ್ಕೊಳ್ಳೋದು ಇದೆ, ಬೇರೆ ಇನ್ನೇನಿಲ್ಲ. ನಾವು ಇಷ್ಟು ದಿನ ಹೇಳ್ತಾ ಇದ್ವಲ್ಲ, ಚಿತ್ತಶುದ್ಧಿಯಿಂದ ಪೂಜೆ ಮಾಡಿದ್ರೆ ಭಗವಂತ ಉಳಿಯೋದು. ಈ ರೀತಿ ಡಿಸ್ಟರ್ಬ್ ಆಗ್ತಿದ್ರೆ ಇನ್ ಚಿತ್ತಶುದ್ಧಿ ಎಲ್ಲಿರುತ್ತೆ ನಿಮ್ಗೆ? ಭಗವಂತನ ಮೇಲೆ ಜ್ಞಾನ ಇರೋದಿಲ್ಲ. ಈ ಓಂ ಶಕ್ತಿ, ಓಂ ಶಾಂತಿ ಅಂತ ಕೆಲವರು ಇದ್ದಾರೆ. ಈ ಓಂ ಅನ್ನೋದೇ ಅದು ಬಿಟ್ರೆ ಬೇರೆ ಇನ್ನೇನು ಪೂಜೆನೇ ಇಲ್ಲ. ಅವ್ರು ಹೇಳ್ತಿರ್ತಾರೆ, ಅಡಿಗೆ ಮಾಡ್ಬೇಕಾದ್ರೆ ಶಿವನನ್ನೇ ಓಂ ಅನ್ಕೊಂಡು ಅಡಿಗೆ ಮಾಡಿ, ನೀವು ಯಾವ ಪೂಜೆ ನೈವೇದ್ಯ ಬಿಡ ಅದೇ ಪ್ರಸಾದ ಆಗುತ್ತೆ ಅಂತಂದ್ರೆ ಚಿತ್ತಶುದ್ಧಿ ಇದ್ರೆ ಏನ್ ಬೇಕೋ ಮಾಡ್ಬೋದು ಅಂತ. ಅದು ಬಿಟ್ಬಿಟ್ಟು ಎಲ್ಲೋ ಯೋಚನೆ ಮಾಡ್ಕೊಂಡು ಇಲ್ಲಿ ದೀಪ ಹಚ್ತಿದ್ರೆ ಅವನಿಗೆ ದೀಪ ಹಚ್ಚಿದಂಗೆ ಆಗತ್ತಷ್ಟೇ. ನಮ್ಮ ಗುರುಗಳು ಒಂದು ಮಾತನ್ನ ಹೇಳ್ತಿದ್ರು, ಒಂದು ಕತೆ, ಸಣ್ಣ ಕತೆ. ಏನಪ್ಪ ಅಂತಂದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ. ಆ ಬ್ರಾಹ್ಮಣ ಶಿವದ್ವೇಷಿ, ವಿಷ್ಣು ದ್ವೇಷಿ. ವಿಷ್ಣುವನ್ ಕಂಡ್ರೆ ಆಗೋದಿಲ್ಲ, ಶಿವನಿಗೆ ಪೂಜೆ ಮಾಡಬೇಕು ಅಂತ. ಆ ಮನುಷ್ಯನಿಗೆ ಒಂದಿನ ಎಲ್ಲೋ ಹೋಗಿರ್ತಾನೆ ಗುರುಗಳು, ಅಲ್ಲಿಂದ ಅವ್ನು ಪರೀಕ್ಷೆ ಮಾಡೋದು ಭಗವಂತ. ಗುರುಗಳು ಪರೀಕ್ಷೆ ಮಾಡ್ತಾನೆ, ನೋಡೋಣ. ಎಲ್ಲೋ ಹೋಗ್ತಾ ಇರ್ತಾನೆ, ಅಲ್ಲಿ 2-3 ದಿನ ಹಾಲ್ಟ್ ಆಗ್ಬೇಕು. ಅವ್ನು ಡೈಲಿ ಅವನು ಶಿವ ಪೂಜೆ ಮಾಡಲೇಬೇಕು. ಅಲ್ಲಿ ಹುಡುಕ್ತಾನೆ, ಅಲ್ಲಿ ಒಂದು ವಿಗ್ರಹ ಸಿಗುತ್ತೆ, ಒಂದು ಕಂಚಿನ ವಿಗ್ರಹ. ಅದು ಹೇಗಪ್ಪ ಅಂತಂದ್ರೆ, ಒಂದ್ ಕಡೆ ವಿಷ್ಣು, ಇನ್ನೊಂದ್ ಕಡೆ ಶಿವ, ಒಂದೇ ವಿಗ್ರಹದಲ್ಲಿ 2 ಮುಖದ ನಾಣ್ಯ ಇದ್ದಾಗ. ತುಂಬಾ ಚೆನ್ನಾಗಿದೆ. ಆ ಒಂದು ವಿಗ್ರಹಕ್ಕೆ ನಾನೀಗ ಪೂಜೆ ಎಲ್ಲ, ಪಂಚಾಮೃತ ಸೇವೆ ಎಲ್ಲ ಮಾಡಬೇಕು. ಸರಿ ಆಯ್ತು, ಶಿವನಿಗೆ ಪೂಜೆ ಮಾಡಬೇಕು. ಏನ್ ಮಾಡೋದು? ಒಂದು ವಿಗ್ರಹದ ಮೇಲೆ ಹಾಕಿದ್ರೆ 2ಕ್ಕೂ ಹೋಗುತ್ತೆ, ಹೇಗ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾನೆ. ಆಗ ಒಂದು ದಾರ ತಗೊಂಡು ಸುತ್ತಾನಂತೆ. ದಾರ ತಗೊಂಡು ಸುತ್ತಿ 2 ಡಿವೈಡ್ ಭಾಗ ಮಾಡ್ತಾನೆ, ಹಾಗೇ ಒಂದ್ ಕಡೆ. ಅವಾಗ ಈ ಕಡೆಯಿಂದ ಅವನ ಜ್ಞಾನ ಏನು, ಆ ಕಡೆ ವಿಷ್ಣು ಮೇಲೆ ಬೀಳಬಾರ್ದಷ್ಟೇ ಅವನ ಮನ್ಸಲ್ಲಿ. ಇಲ್ಲಿ ಶಿವನ ಮೂರ್ತಿ ಮುಂದೆ ಇಟ್ಕೊಂಡ್ಬಿಟ್ಟು ಅಭಿಷೇಕ ಎಲ್ಲ, ಪೂಜೆ ಅರ್ಚನೆ ಎಲ್ಲ ಮಾಡ್ತಾನಂತೆ. ವಿಷ್ಣು ಪ್ರತ್ಯಕ್ಷನ ಆಗ್ಬಿಡ್ತಾನಂತೆ. ವಿಷ್ಣು ಪ್ರತ್ಯಕ್ಷನಾಗಿ ಆ ಮನುಷ್ಯನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಅಯ್ಯೋ ಪರಮೇಶ್ವರ್, ನಾನು ನಿನ್ನ ಪೂಜೆ ಮಾಡಿದ್ರೆ ಇಲ್ಲೇನು ಅರಹಿನ ಪೂಜೆ ಮಾಡಿದ್ರೆ ಹರ ಬಂದಂಗ ಆಯ್ತಲ್ಲ ಅಂತ ಹೇಳಿ. ಆಗ ಏನ್ ಸ್ವಾಮಿ ತಾವು ಬಂದಿದ್ದು ಅಂತಂದ್ರಂತೆ. ಆಗ ನಿನ್ಗೆ ಏನ್ ವರ ಬೇಕು ಕೇಳಿ ಅಂತಂದ್ರೆ, ನಾನು ಪೂಜೆ, ನಾನು ಶಿವಭಕ್ತ, ಶಿವನ್ ಪೂಜೆ ನೀನ್ ಯಾಕೆ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಇಲ್ಲ, ನೀನು ಶಿವ ಪೂಜೆ ಮಾಡ್ತಿದ್ರು ಸಹ ಜ್ಞಾನ ಎಲ್ಲ ನನ್ನ ಮೇಲೆ ಇಟ್ಕೊಂಡು ಶಿವ ಪೂಜೆ ಮಾಡ್ತಿದ್ದೆ. ಆ ನಿನ್ನ ಏಕಾಗ್ರತೆ ನನ್ನ ಮೇಲೆ ಇದ್ದಿದ್ದಕ್ಕೆ ಅಭಿಷೇಕ ನನ್ನ ಮೇಲೆ ಆಯ್ತು ಅಂತ. ಹಾಗೆ ಇದರ ಸಾರಾಂಶ ಗೊತ್ತಾಯ್ತು ಅನ್ಕೊಂತೀನಿ. ಹೆಣ್ಮಕ್ಳು ಏನಕ್ಕೆ ಕೇಳ್ತಿದ್ದೀನಿ ಅಂತ, ನೀವು ಪೂಜೆ ಮಾಡ್ಬೇಕಾದ್ರೆ 1 ನಿಮಿಷ ಆದ್ರೂ ಸರಿ ಆ ಭಗವಂತನ ಮೇಲೆ ಧ್ಯಾನ ಇಟ್ಕೊಂಡು ಮಾಡಿ. ಎಲ್ಲೋ ಏನೋ ಆಗ್ತಿದೆ, ಆಫೀಸ್ಗೆ ಹೋಗ್ಬೇಕು, ಅಲ್ಲೇನೋ ಆಗುತ್ತೆ, ಈ ರೀತಿ ನೀವು ಮನ್ಸಲ್ಲಿ 100 ಅನ್ಕೊಂಡು ನೀವು ಅಲ್ಲಿ ದೇವ್ರ ಪೂಜೆ ಮಾಡ್ತಿದ್ರು ಆಗೋದಿಲ್ಲ. ಇನ್ ಕೆಲವ್ರಿಗೆ ಗೃಹ ಪ್ರವೇಶ ಮನೆಗಳ ಸಮಯದಲ್ಲಿ ಏನ್ ಮಾಡ್ತಿರ್ತಾರೆ ಗೊತ್ತಾ, ಹಿಂಗ್ ಕೈಲಿ ಹೂವು ಇಟ್ಕೊಂಡಿರ್ತಾರೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ. 1 ನಿಮಿಷ ಬರ್ತೀನಿ ರೀ, ಕೂರ್ಸಪ್ಪ ಅವ್ರಿಗೆ ಊಟ ಕೊಡಿ. ಹೀಗೆ ಇಂಥದ್ದೆಲ್ಲ ಮಾಡಬಾರ್ದು, ಇಂಥದ್ದೆಲ್ಲ ಡಿಸ್ಟರ್ಬ್ ಆಗಬಾರ್ದು ಪೂಜೆಗಳಲ್ಲಿ. ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡು ಪೂಜೆ ಮಾಡಬೇಕು, ಯಾವುದನ್ನು ತಲೆ ಕೆಡ್ಸ್ಕೋಬಾರ್ದು, ಭಗವಂತನಿಗೆ ಅರ್ಪಿಸ್ಬೇಕು. ಆ ಭಗವಂತನ ಬಿಟ್ಟು ಬರೋರ್ನೆಲ್ಲ ನೀವು ನಕ್ಕೊಂಡು ಮಾತಾಡ್ಕೊಂಡು ಈ ಕಡೆ ಭಗವಂತನ ಮೇಲೆ ಹೂ ಹಾಕ್ತಿದ್ರೆ ಎಲ್ಲಿ? ನಿಮ್ಮ ಮನ್ಸಲ್ಲಿ ಇವ್ರು ಇರ್ತಾರೆ, ಭಗವಂತನ ಮುಂದೆ ಕೆಲಸ ಮಾಡ್ತಿರ್ತೀರ ಅಷ್ಟೇ. ಅದು ಪೂಜೆ ಅಶುದ್ಧ. ಕೆಲವ್ರು ಹೇಳ್ತಾ ಇರ್ತಾರೆ ಏನಂತ, ನಾವು ಈ ಮನೆಗೆ ಬಂದ್ಮೇಲೆ ತುಂಬಾ ತೊಂದರೆಗಳಾಗೈತೆ ಅಂತ. ಅಲ್ಲಿ ಏನಪ್ಪ, ವಾಸ್ತು ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಹಿಂಗ್ ತೊಂದರೆಗಳಾಗತ್ತೆ. ಏನ್ ಕಾರಣ? ಇಂಥದ್ದೇ ಕಾರಣ, ಬೇರೆ ಇನ್ನೇನಿಲ್ಲ. ನಾವು ಮಾಡೋ ಪೂಜೆ ಪುನಸ್ಕಾರಗಳಲ್ಲಿ ವ್ಯತ್ಯಾಸಗಳಾಗತ್ತೆ. ಈ ದಿನ ನಾನು ನಿಮ್ಗೆ ಏನ್ ಕೊಟ್ಟಿದ್ದೀನಿ ಸಾರಾಂಶ, ಹೆಣ್ಣಿನ ಗುಣಧರ್ಮದಲ್ಲಿ, ಪೂಜಾ ವಿಧಾನದಲ್ಲಿ ಮನಸ್ಸು ಚಂಚಲ ಆಗ್ಬಾರ್ದು. 1 ಸೆಕೆಂಡ್ ನೀವು ಪೂಜೆ ಮಾಡಿದ್ರು ಭಗವಂತನ ಸ್ಮರಿಸಿ ಕಣ್ಣು ಮುಚ್ಕೊಂಡು ದೀಪ ಹಚ್ಬೇಕಷ್ಟೆ. ಈ ರೀತಿ ಮಾಡ್ಕೊಳ್ಳಿ. ಇನ್ನೂ ಇದೆ, ತಿಳಿಸ್ತಾ ಹೋಗೋಣ. ತಮ್ಮೆಲ್ಲರಿಗೂ ಇನ್ನ ಸಾಕಷ್ಟು ವಿಧಿವಿಧಾನಗಳನ್ನ ತಿಳಿಸ್ಕೊಡ್ತಾರೆ. ಯಾವ ರೀತಿ ನಮ್ಮ ಸಂಸ್ಕಾರಗಳಲ್ಲಿ ಗೃಹಿಣಿಯರು ವಿಶೇಷವಾಗಿ ಮಾರ್ಪಾಡುಗಳನ್ನ ತಂದ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಗುರುಜಿ, ನಾನು ತಿಳಿಸ್ತಾ ಇದ್ದೆ, ಚಿತ್ತಶುದ್ಧಿಯಿಂದ ಪೂಜೆ ಮಾಡಬೇಕು. ಚಿತ್ತಶುದ್ಧಿ, ಮನಸ್ಸಿಂದ ಏಕಾಗ್ರತೆ. ನೀವು 1 ನಿಮಿಷ ಮಾಡಿದ್ರು ಸಹ ಚಿತ್ತಶುದ್ಧಿಯಿಂದನೇ ಮಾಡಬೇಕು. ಕೆಲವರಿಗೆ ಭಗವಂತಂದು ನಾವೇನೋ ಹೇಳಿರ್ತೀವಿ,
ದಿನಕ್ಕೆ ಒಂದು 2 ಸಲ ಅಥವಾ 1 ಸಲ ವಿಷ್ಣು ಸಹಸ್ರನಾಮ ಮಾಡಿ ಅಂತ. ಅವ್ರೇನು ಮಾಡ್ತಾರೆ, ಎಲ್ಲೋ ಬೆಳಗ್ಗೆ ಎದ್ದಿರ್ತಾರೆ, ಸ್ನಾನ ಮಾಡ್ತಾರೆ, ಅರ್ಜೆಂಟ್ ಗಾಬರಿ ಹೋಗ್ಬೇಕಲ್ವಾ, ಪುಸ್ತಕ ಜೊತೆಲಿ ತೊಗೊಳೋದು, ಬಸ್ಸಲ್ಲಿ ಕುತ್ಕೊಂಡು ಓದ್ಕೊಳ್ತಾ ಹೋಗೋದು. ಓದಿದ್ದಾದ್ಮೇಲೆ ಯಾರು ಟಿಕೆಟ್ ಅಂತಂದ್ರೆ ಟಿಕೆಟ್ ಕೊಡೋದು, ಮತ್ತೆ ಕಂಟಿನ್ಯೂ ಮಾಡೋದು. ಅದು ಪ್ರಾಕ್ಟೀಸ್ ಆಗುತ್ತೆ, ಅದರಿಂದ ಕರ್ಮ ಹೋಗಲ್ಲ, ತಿಳ್ಕೊಳ್ಳಿ ಇಷ್ಟೇ. ಪೂಜೆಯಲ್ಲೇ ಆಗಬೇಕು. ಧ್ಯಾನ ನೀವು ಎಲ್ಲಿ ಬೇಕಾದ್ರೂ ಮಾಡಿ, ಡಿಸ್ಟರ್ಬ್ ಆಗ್ತದೆ. ಆದರೆ ಮಾನಸಿಕ ಪೂಜೆ ಮಾಡೇ ವ್ಯಾವಹಾರಿಕ ಪೂಜೆನೇ ಬೇರೆ. ನೀವು ಏನೇ ಒಂದು ಪೂಜೆ ಮಾಡಿದ್ರು ಚಿತ್ತಶುದ್ಧಿಯಿಂದ ಮಾಡುವಂಥ ಪೂಜೆನೇ ಭಗವಂತನ ಸಲ್ಲತ್ತು. ನನ್ನೇನೆ ಸಂಕಲ್ಪ ಹೇಳ್ಕೊಟ್ಟೆ. ಇವತ್ತು ಪೂಜೆಯನ್ನು ಕೈಯಲ್ಲಿ ಬಳೆ ಇರಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ದೇವರಿಗೆ ದೀಪ ಹಚ್ಚಬೇಕು. ಹಣೆಯಲ್ಲಿ ಕುಂಕುಮ ಇಲ್ಲದೆ ದೇವ್ರ ಮನೆಗೆ ಹೋಗಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ. ಅದು ಹೋಗಾಗಿಲ್ಲ. ಹೋಗಕ್ಕೆ ಮುಂಚೆನೆ ಹೊಸ್ಲಲ್ಲಿ ಈಗ ಇಟ್ಕೊಂಡು ಒಳಗಡೆ ಹೋಗ್ಬೇಕು. ಅದು ಸುಮಂಗಳ ಯೋಗ ಕೂಡ ಹೌದು. ಮತ್ತೆ ಆ ದೇವರ ಪೂಜೆಯನ್ನ ನೀವು ಯಾರೇ ಆಗಿರ್ಲಿ, ಪುರುಷರಿಗೊಂದು ಮಾತು ಹೇಳ್ತೀನಿ. ಯಾಕಪ್ಪ ಅಂದ್ರೆ, ನಾವು ಸತ್ಯನಾರಾಯಣ ಸ್ವಾಮಿ ಕತೆ ನೀವೆಲ್ಲ ಕಡೆ ಗಮನಿಸಿರ್ತೀರ, ಎಲ್ಲರ ಮನೆಯಲ್ಲೂ ಪೂಜೆ ಮಾಡಿರ್ತೀರಲ್ವಾ, ಅಲ್ಲೊಂದು ಕತೆ ಬರುತ್ತೆ. ಲೀಲಾವತಿ, ಕಮಲಾವತಿ ಅವರಿಬ್ಬರ ಗಂಡಂದ್ರು ಅಂತಂದ್ರೆ ಮಗಳು ಮತ್ತೆ ಆ ಒಂದು ಮಗಳ ಗಂಡ ಮತ್ತು ಆ ತಾಯಿ ಹಳಿಯ ಮತ್ತು ಗಂಡ ಇಬ್ರು ವಿದೇಶಗಳಿಗೆ ವಜ್ರದ ವ್ಯಾಪಾರಕ್ಕೆ ಹೋಗಿರ್ತಾರೆ. ತಮಗೆಲ್ಲರಿಗೂ ಗೊತ್ತು. ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿರೋರಿಗೆ ಎಲ್ಲ ನೆನಪಿರುತ್ತೆ. ಆದರೆ ಅವ್ರು ಬೇಗ ಬರಲಿ ಅಂತ ಹೇಳಿ ಈ ತಾಯಿ ಮಗಳು ಇಬ್ಬರೇ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇಬ್ಬರೇ ಪೂಜೆ ಮಾಡಿದ್ರಿಂದ ಭಗವಂತ ಇವ್ರಿಗಿಲ್ಲಿ ಕರುಣಿಸ್ಲಿಲ್ಲ. ಇದರ ಪರ್ಯಾಯವಾಗಿ ಎಲ್ಲಾಯ್ತು ಅಂದ್ರೆ, ಆ ಹೆಣ್ಮಕ್ಳು ಇಬ್ರು ಪೂಜೆ ಮಾಡಿದ್ರಿಂದ ಗೃಹಿಣಿಯರು ಅವ್ರಿಗೆ ಅಲ್ಲಿ ಭಗವಂತ ಸತ್ಯನಾರಾಯಣ ಅವ್ರಿಗೆ ವರಪ್ರಸಾದನ ಕೊಟ್ಟು ಅವ್ರಿಗೆ ಅಲ್ಲಿ ಕಾಣಿಸ್ಕೊಳ್ತಾನೆ, ಪರೀಕ್ಷೆ ಮಾಡ್ಲಿಕ್ಕೆ ಅವ್ರ ಹತ್ರ ಬರ್ತಾನೆ. ಅಂದ್ರೆ ಪೂಜೆ ಮಾಡಿದವ್ರ ಭಾಗ್ಯ ದೊಡ್ಡದ, ಅನುಭವಿಸಿದವ್ರು ದೊಡ್ಡದ? ಅನುಭವಿಸಿದ್ರ ಅವರು. ಅಂದ್ರೆ ಹೆಂಡತಿರು ಚಿತ್ತಶುದ್ಧಿಯಿಂದ ಪೂಜೆ ಮಾಡಿದ್ರೆ ಗಂಡನಿಗೆ ಮೊದಲು ಆದ್ಯತೆ. ಅದನ್ನ ಮನೆಯಲ್ಲಿ ಸಿಡ್ಗುಡ್ತಾ ಇರ್ತಿರಲ್ಲ ಮಾತಿಗೆ ಮುಂಚೆ, ಏನ್ ಪೂಜೆ ಮಾಡಿ 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 ನೀನು ಉದ್ಧಾರ ಆಗಿರೋದು, ನಾನು ನಿನ್ನ ಒಡೆಯೋದ್ ಬಿಡಲ್ಲ, ನೀನ್ ದೇವ್ರನ್ನ ಪೂಜೆ ಮಾಡೋದ್ ಬಿಡಲ್ಲ ಅಂತ. ನಾನು ಒಬ್ಬ ಅಮ್ಮ ಬಂದು ಹೇಳ್ತಿದ್ಲು, ಪ್ರತಿ ದಿನ ನಾನು ಪೂಜೆ ಮಾಡ್ತಿರೋ ದಿನ ಇಲ್ಲ, ನನ್ನ ಗಂಡ ನಾನು ಒಡಿದಿನ ಇರೋ ದಿನ ಇಲ್ಲ ಅಂತ. ನಿಜವಾಗ್ಲೂ ಮಹಾಪಾಪ ಇದು. ಎಷ್ಟು ಮನೆಗಳಲ್ಲಿ ಹೆಣ್ಮಕ್ಳು ಗೋಳು ಇಕ್ಕೊಂತಿರೋದು. ಕೊನೆಗೆ ನಿನ್ ಕೈಕಾಲು ಏನಾದ್ರೂ ಬಿದ್ದೋದ್ರೆ ಅವಳೇ ಬರ್ಬೇಕು, ಎಲ್ಲ ಮಾಡ್ಬೇಕು. ಪಶ್ಚಾತ್ತಾಪ ಅವಾಗ ಪಟ್ರೆ ಪ್ರಯೋಜನ ಇಲ್ಲ, ಆಯ್ತಾ? ಹೆಣ್ಣು ಮಕ್ಕಳಿಗೆ ಯಾವತ್ತೇ ಆಗ್ಲಿ ನಾವು ಗೌರವಿಸ್ಬೇಕು. ಯಾವ ಕುಟುಂಬದಲ್ಲಿ ಹೆಣ್ಮಕ್ಳ ಗೌರವ ಇರುತ್ತೋ ಆ ಮನೆ ನಿಜವಾಗ್ಲೂ ಚೆನ್ನಾಗಿರುತ್ತೆ, ತುಂಬಾ ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ. ಇನ್ನೊಬ್ಬ ಕೆಲವರು ಹೇಳ್ತಾ ಇರ್ತಾರೆ, ಮನೆಯಲ್ಲಿ ದೇವ್ರ ಮನೆಗೆ ಪೂಜೆ ಮಾಡಿದ್ರೆ ಸಾಕು, ದೇವ್ರ ಫೋಟೋಗಳ ಎತ್ತಿ ಬಿಸಾಕ್ತಾರಂತೆ ಗಂಡ ಕುಡಿದ್ಬಿಟ್ಟು ಬಂದು. ಅಂತ ದರಿದ್ರ ಜನನೂ ಇದ್ದಾರೆ. ನೀವು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ, ನಿಮ್ ಜನ್ಮ ಹಾಳಾಗೋದ್ರೂ ಪರವಾಗಿಲ್ಲ. ಪೂಜೆ ಮಾಡಿದವ್ರಿಗಾದ್ರೂ ಬಿಡಿ, ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ನಾನು ಅದಕ್ಕೆ ಉದಾಹರಣೆ ಹೇಳಿದ್ದು. ಆ ಹೆಂಡತಿ ಪೂಜೆ ಮಾಡ್ತಾ ಇರೋದಕ್ಕೆ ನೀನಿನ್ನೂ ಬದುಕಿದ್ಯಾ. ಆ ಹೆಂಡತಿನ ಅಷ್ಟು ಗೋಳು ಇಕ್ಕೊಂಡ್ರು. ಅವಳೇ ಪೂಜೆ ಅನ್ನೋದು ಬಿಟ್ಬಿಟ್ರೆ ನೀನ್ ಹೊಡಿತಾ ಇರೋ, ನಿಜವಾಗ್ಲೂ ಹೋದವ್ನು ಮತ್ತೆ ವಾಪಸ್ ಅಂತೂ ಬರಲ್ಲ. ಅವಾಗಲ್ಲ ಅವಳು ನೆಮ್ಮದಿಯಾಗಿರ್ತಾಳೆ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಂಡಿರ್ತೀರಿ, ಜನಗಳಿಗೆ ಹೇಳ್ತಿರೋದು. ಯಾರ ಮನೆಯಲ್ಲಿ ಈ ರೀತಿ ಹೆಂಡತಿಗೆ ತುಂಬಾ ಈ ಪೂಜೆ ವಿಚಾರದಲ್ಲಿ ಗೋಳು ಇಕ್ಕೊಂತಾರ ಅವ್ರಿಗೆಲ್ಲ ತಲ್ಲುತ್ತಿದೆ. ನನ್ನ ನೀವು ಬೈಕೊಂಡ್ರು ಪರವಾಗಿಲ್ಲ, ನೀವು ಬೈಕೊಂಡ್ರು ನೀವು ಪಾಪಿಗಳು, ನೀವು ಬೈಕೊಂಡ್ರು ನನ್ಗೇನು ಆಗಲ್ಲ. ಅದೇ ನಾನು ಬೈದಿದೆ ಅಂತಂದ್ರೆ ನೀನ್ ಜನ್ಮ ಹಾಳಾಗೋಗುತ್ತೆ. ತಿಳ್ಕೊಳ್ಳಿ, ನಂಗೆ ಚಿತ್ತಶುದ್ಧಿಯಿಂದ ಬೈಯೋದು ಗೊತ್ತು, ನಿಮ್ಗೆ ಅದು ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ಅದರಿಂದ ಮನೆಯಲ್ಲಿ ಗೃಹಿಣಿಯರು ಪೂಜೆ ಮಾಡ್ಬೇಕಾದ್ರೆ ಅವ್ರಿಗೆ ನೀವು ಸಪೋರ್ಟ್ ಮಾಡಿ, ಅಥವಾ ಪೂಜೆನೇ ನಿಲ್ಲಿಸ್ಬಿಡಿ. ಬೇಡ, ನಮ್ಮ ಮನೇಲಿ ಪೂಜೆನೇ ಬೇಡ ಅನ್ನೋಗಿದ್ರೆ ನಿಲ್ಲಿಸ್ಬಿಡಿ. ದೇವ್ರ ಮನೇಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬಂದ್ಬೇಡಿ. ಆದ್ರೆ ಪೂಜೆ ಮಾಡೋ ಸಮಯದಲ್ಲಿ ಡಿಸ್ಟರ್ಬ್ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಭಂಗ ಆಗುತ್ತೆ. ವ್ರತ ಭಂಗ ಆಯ್ತು ಅಂದ್ರೆ ಫಲಗಳಿಲ್ವಲ್ಲ, ಫಲ ಇಲ್ಲ ಅಂತಂದ್ಮೇಲೆ ನಿಮ್ಗೆ ತೊಂದರೆ ಅದು. ಅದರಿಂದ ಸಿಕ್ಕಾಪಟ್ಟೆ ತೊಂದರೆಗಳು ಅನುಭವಿಸೋದ್ರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಪೂಜೆ ಮಾಡೋ ಸಮಯದಲ್ಲಿ ನೀವು ಅವ್ರಿಗೆ ಕಾಫಿ ಕೊಡಿ, ಟೀ ಕೊಡಿ, ಇಂಥದ್ದು ಯಾವುದು ಕೇಳಕ್ ಹೋಗ್ಬಿಡಿ. ಒಂದು 5 ನಿಮಿಷ 1 ನಿಮಿಷ ಮಾಡ್ಬಿಡ್ಲಿ ಅವರು. ಮತ್ತೆ ಅವ್ರಿಗೆ ಏನ್ ಬೇಕೋ ನೀವು ಸೇವೆ ಮಾಡಿಸ್ಕೊಡಿ. ಮತ್ತೆ ಹೆಣ್ಣು ಮಕ್ಕಳು ಅಷ್ಟೇ, ಪೂಜೆ ಮಾಡ್ಬೇಕಾದ್ರೆ ಪೂಜೆ ದೇವ್ರಿಗೆ ಹಿಂಗೆ ಜೋಡಿಸ್ತಾ ಇರ್ತೀರಿ, ಹೂವ ಜೋಡಿಸ್ಬಿಟ್ಟು ಹಾಲು ಬಂತಾ ಬೇಡ, ಆ ಡೈಲಾಗ್ ಹೊಡಿಬೇಡಿ. ಮತ್ತೆ ಸ್ಕೂಲ್ ಟೈಮ್ ಆಯ್ತು ರೆಡಿ ಆಗೋ, ದೇವ್ರಿಗೆ ಇಲ್ಲಿ ದೀಪ ಹಚ್ತಾ ಇರ್ತಾರೆ. ಅಮ್ಮ ಮಮ್ಮಿ ಬಂದೆ, ದೇವ್ರಿಗೆ ಪೂಜೆ ಮಾಡ್ತಿದ್ದೀನಿ, ಯಾವುದು ಬೇಡ. 1 ಸೆಕೆಂಡ್ 10 ಸೆಕೆಂಡ್ ಆದ್ರೂ ಸರಿ ಕಣ್ಣು ಮುಚ್ಚಿ ಭಗವಂತನ ಧ್ಯಾನ ಮಾಡ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿ. ನೀವು ಅಲ್ಲೇನೇ ಮಾಡಿ,
ಭಗವಂತನ ಹತ್ರ ಪಾದದ ಹತ್ರ ಹೋಗುತ್ತದೆ. ನೀವೆಲ್ಲೋ ಮನ್ಸಿಟ್ಕೊಂಡು ಏನೋ ಮಾಡ್ಕೊಂಡು ಏನೋ ಪೂಜೆ ಮಾಡಿದ್ರೆ ಖಂಡಿತ ಪ್ರಯೋಜನ ಇಲ್ಲ. ಈಗ ಫ್ಯಾಷನ್ ಏನು, ಕಾಲುಂಗ್ರನೇ ಹಾಕಲ್ಲ. ಕಾಲುಂಗ್ರ ಹಾಕಲ್ಲ ಯಾರು? ಕತ್ತಲ್ಲಿ ತಾಳಿನೇ ಇರಲ್ಲ, ರಾತ್ರಿ ತಾಳಿ ತೆಗೆದಿಟ್ಬಿಡ್ತಾರೆ ಮಂಚದ ಮೇಲೆ, ಚುಚ್ಕೊಳ್ಳುತ್ತಂತೆ. ಇದೆಲ್ಲ ಅಲರ್ಜಿ ಹೆಣ್ಮಕ್ಳಿಗೆ. ನನ್ ಕೋಪ ಬರ್ತಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹೆಣ್ಮಕ್ಳು. ಇದು ಸಂಸ್ಕಾರ ಅಲ್ಲ ತಾಯಿ. ನಿಮ್ ಪಾದಕ್ಕೆ ಮುಗಿದು ಬಿಡ್ತೀನಿ ನಾನು. ನೀವು ಮಾಂಗಲ್ಯ ತೆಗೆದಿಟ್ಬಿಡೋದು, ಬೆಳಗ್ಗೆ ಹಾಕೊಳ್ಳೋದು, ದೇವ್ರ ಪೂಜೆ ಮಾಡೋದು, ಮತ್ತೆ ತೆಗೆದಿಟ್ಬಿಡೋದು, ಕಾಲುಂಗ್ರ ತೆಗೆದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಕೆಲ್ಸಕ್ಕೆ ಹೋಗ್ಬಿಡೋದು. ಇಂಥ ಅಸಂಸ್ಕೃತಿಯ ಕೆಲಸಗಳನ್ನ ನೀವು ದಯವಿಟ್ಟು ಮಾಡಬೇಡಿ. ನೀವು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ. ನಿಮ್ಗೆ ಆ ರೀತಿ ಆದ್ರೆ ನಮ್ಮ ದೇಶ ಬಿಟ್ಟು ಹೊರಟೋಗಿ ವಿದೇಶಗಳಿಗೆ ಅಥವಾ ಬೇರೆದಕ್ಕೆ ಹೋಗ್ಬಿಡಿ. ಅಲ್ಲಿ ನೀವು ಏನ್ ಬೇಕೋ ಮಾಡ್ಕೊಳ್ಳಿ. ಅಷ್ಟೋ ಇಷ್ಟೋ ನಾವು ನಮ್ಮಂಥವ್ರು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜನರಿಗೆ ಬುದ್ಧಿ ಹೇಳಿ ಹೇಳಿ ನಮ್ಮ ಸಂಸ್ಕೃತ ಇದು, ನಮ್ಮ ಭಾರತ, ನಮ್ಮ ಹಿಂದೂ ಧರ್ಮ ನಮ್ಗೆ ಹೀಗಿದೆ ಹಾಗಿದೆ, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅಂತ ನಾವು ಕಿತ್ತಾಡಿ ಕಿರ್ಚಾಡಿ ನಿಮ್ಮ ಮುಂದೆ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತಿದ್ರೆ, ನೀವು ಇಂಥ ಕೆಲಸಗಳು ಮಾಡ್ತಿದ್ರೆ ಇನ್ನು ಎಲ್ಲಿ ಉದ್ಧಾರ ಆಗೋದು? ಖಂಡಿತ ಇದು ಒಳ್ಳೇದಲ್ಲ. ಇದು ತುಂಬಾ ತೊಂದರೆ, ತುಂಬಾ ತಪ್ಪು ಕೂಡ. ಆದ್ರಿಂದ ಕತ್ತಲ್ಲಿ ಮಾಂಗಲ್ಯವಿಲ್ಲದೆ, ಕಾಲಿಗೆ ಉಂಗುರ ಇಲ್ಲದೆ ನೀವು ಯಾವುದೇ ತರದ್ದು ಗೃಹಿಣಿಗೆ ಅಲಕ್ಷಣ. ಅವಿದ್ರೇನೆ ಲಕ್ಷಣ. ನಾಳೆ ವೈಜ್ಞಾನಿಕವಾಗಿ ಕತ್ತಲ್ಲಿ ಮಾಂಗಲ್ಯ ಇದ್ರೆ ಏನು, ಕಾಲ್ಗೆ ಉಂಗುರ ಹಾಕೊಂಡ್ರೆ ಏನು, ವೈಜ್ಞಾನಿಕವಾಗಿ ತಿಳಿಸ್ಕೊಳ್ಳೋಣ. ಖಂಡಿತ ಗುರುಜಿ, ಆ ಮಾಹಿತಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ವೀಕ್ಷಕರೇ, ಈಗ ಒಬ್ರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿಮ್ಮ. ಉಮಾ ಅನ್ಬಿಟ್ಟು ಗೌರಿಬಿದ್ನೂರಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಉಮಾ ಅವ್ರಿಗೆ? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಅವರ ಹೆಸರನ್ನ, ಜನ್ಮ ದಿನಾಂಕವನ್ನ ಹೇಳಿ. ನವೀನ್ ಕುಮಾರ್ ಅನ್ಬಿಟ್ಟು ಹಾ 29/9/80 ರಾತ್ರಿ 10:05 ರಾತ್ರಿ 10:05 ಅಂತ ಹೇಳ್ತಿದ್ದೀರಾ. ಜನ್ಮ ರಾಶಿ ನಕ್ಷತ್ರ ಹೇಳಿ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ, 1ನೇ ಪಾದ. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ಕಾರ ಗುರುಜಿ. ಹೇಳಿಮ್ಮ. ಗುರುಜಿ, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಸರಿ, ಅವ್ರ ಭವಿಷ್ಯ ಮುಂದೆ ಹೇಗಿದೆ? ನೋಡೋಣ ತಾಯಿ. ಸರಿ ಮಹಾಕಾಳಿ. ಭವಿಷ್ಯ ಚೆನ್ನಾಗಿದೆ. ಚತುಸ್ಥಾನ ದುಸ್ಥಾನಗಳನ್ನ ವ್ಯಕ್ತಪಡಿಸ್ತಾ ಇದೆ. ಜಾತಕದಲ್ಲೇನೋ ಉತ್ತಮ ಸ್ಥಾನ ಇದೆ. ನಿಮ್ಮ ಮನೆ ದೇವ್ರು ಯಾವ ತಾಯಿ? ಮೈಲಾರಲಿಂಗೇಶ್ವರ. ಮೈಲಾರಲಿಂಗೇಶ್ವರ. ನೋಡಿ, ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಜಾತಕದಲ್ಲಿ ಏನು ಸಮಸ್ಯೆ ಇಲ್ಲ. ಪಾಪ ತುಂಬಾ ಕಷ್ಟಪಡ್ತಾರೆ, ಆದ್ರೆ ಅಭಿವೃದ್ಧಿನೇ ಇಲ್ಲ. ಎಷ್ಟು ದುಡ್ಡು ಬಂದ್ರೂ ಮನೆಯಲ್ಲಿ ಉಳಿತಾ ಇಲ್ಲ. ಕೋಪ ಜಾಸ್ತಿ. ಸಣ್ಣ ಸಣ್ಣ ವಿಚಾರ ಮನೆಯಲ್ಲೂ ನೆಮ್ಮದಿಯಾಗಿರಕ್ ಆಗ್ತಿಲ್ಲ ನಿಮ್ಮಿಂದ. ಯಾವುದೇ ತರದ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗ್ತಿದೆ. ಏನ್ ಕೆಲಸ ಮಾಡ್ತಾರಮ್ಮ ಇವರು? ಟೈಲರ್ ಕೆಲಸ ಗುರುಜಿ. ಟೈಲರ್ ಕೆಲಸ. ನೋಡಿ ಪಾಪ ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರು ಎಷ್ಟು ಉಳಿತಾನೆ ಇಲ್ಲ. ನೀವು 2009 ಮನೆ ಸೈಟ್ ಏನಾದ್ರು ತಗೊಂಡ್ರಾ? ಹೌದು ಗುರುಜಿ, ತಗೊಂಡಿದ್ದಾರೆ ಸೈಟ್. ಹಾ, ಖಂಡಿತ ಒಳ್ಳೇದಾಗುತ್ತೆ. ಗುರುಜಿ, ಮನೆ ಕಟ್ಟೋ ಯೋಗ ಯಾವಾಗಿದೆ? ಬರೋ ವರ್ಷನೇ ಇದೆ ತಾಯಿ, 2014. ಸೇಮ್ ಈ ತಿಂಗಳಿಗೆ ಮನೆ ನೀವು ಕಟ್ತೀರಿ ನೋಡಿ. ಅದಕ್ಕೆ ಗುರುಜಿ, ನಮ್ಗೆ ಒಂದು 7 ವರ್ಷದ ಹೆಣ್ಮಗು ಇದೆ ಗುರುಜಿ. ಮತ್ತೆ ನಮ್ಗೆ ನೆಕ್ಸ್ಟ್ ಮಗು ಆಗ್ತಾ ಇಲ್ಲ. ಓಕೆ, ಗಂಡ್ಮಗು ಬೇಕಾ ಹೆಣ್ಮಗು ಬೇಕಾ? ಗಂಡ್ಮಗು ಬೇಕು ಗುರುಜಿ. ಅದು ಸರಿಮ್ಮ, ಗಂಡ್ಮಗು. ಶೀಘ್ರಮೇವ ಪುತ್ರ ಪ್ರಾಪ್ತಿರಸ್ತು. ನಿನ್ಗೆ ಗಂಡ್ಮಗು ಆಯ್ತು ಅನ್ಕೊಳ್ಳಿ. ನೀವು ಮತ್ತೆ ನಿಮ್ಮ ಮನೆಯವರು 18 ದಿನ ಸತತವಾಗಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ನೇರವಾಗಿ ಗುರುವಾರ ಯಾವ್ದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ, ಪ್ರತಿದಿನ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ತುಪ್ಪದ ದೀಪ ಹಚ್ಚಿ. ಕೇವಲ 18 ದಿನ ಸಾಕು. 3 ತಿಂಗಳಲ್ಲಿ ನೀವು ಗರ್ಭವತಿ ಆಗ್ತೀರಿ. ಮುಂದೆ ಗುರುಜಿ, ಪುತ್ರ ರತ್ನ ಜನನವಾಗುತ್ತೆ. ತಾಯಿ, ಇದು ನಾನ್ ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗೋದಿಲ್ಲ ಗುರುಜಿ. ಅದೇಮ್ಮ, ಯೂಟ್ರಸ್ ಪ್ರಾಬ್ಲಮ್ ಇದ್ರೆ ಹಾಗೆ ನಾವು ಅರಳಿ ಮರ ಪ್ರದಕ್ಷಿಣೆ ಮಾಡಿದ್ರೆ ನಮ್ಗೆ ಗರ್ಭಕೋಶದ ದೋಷಗಳು ನಿವಾರಣೆ ಆಗುತ್ತೆ. ಅದಕ್ಕೆ ನಾವು ಇದನ್ನ ಹೇಳೋದು. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಅರಳಿ ಮರದಿಂದ ನಾವು ಪೂಜೆ ಮಾಡ್ಬಿಟ್ರೆ ಮಕ್ಕಳಾಗುತ್ತೆ ಅನ್ನೋದು ನಾವು ವೈಜ್ಞಾನಿಕವಾಗಿ ತಿಳಿಸ್ಬೇಕು. ಅಂದ್ರೆ ಅದರಲ್ಲಿ ಒಂದು ಆಕ್ಸಿಜನ್ ಇರುತ್ತೆ, ಅದನ್ನ ಉಸಿರಾಡೋದ್ರಿಂದ ಯಾವುದೇ ಒಂದು ಹೆಣ್ಣು ಮಗಳಿಗೆ ಯೂಟ್ರಸ್ ರಿಲೇಟೆಡ್ ಹಾರ್ಮೋನ್ಸ್ ಪ್ರಾಬ್ಲಮ್, ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಅರಳಿ ಮರದ ಒಂದು ಗಾಳಿಯನ್ನ ಉಸಿರಾಡೋದ್ರಿಂದ ಬೆಳಗ್ಗೆನೆ ಹೋಗೋದ್ರಿಂದ ಅದು ಗರ್ಭದೋಷಗಳು ನಿವಾರಣೆ ಆಗುತ್ತೆ. ಇದು ವೈಜ್ಞಾನಿಕ. ಇದು ಕಾಶಿ ಯೂನಿವರ್ಸಿಟಿಯಲ್ಲಿ ಈ ವೇದ ವಿಜ್ಞಾನ ಅಂತ ಕೆಲವೊಂದಿದೆ, ಅಲ್ಲಿ ರಿಸರ್ಚ್ ಅಲ್ಲಿ ಕಂಡುಹಿಡಿದಿರ್ತಕ್ಕಂಥದ್ದು. ಕೆಲವರು ಬುದ್ಧಿವಂತರಿದ್ದಾರೆ, ಅದು ಸುಳ್ಳು ಅಂದ್ಬಿಡ್ತಾರೆ ಬೇಕಾದ್ರೆ. ಅದರಿಂದ ಅಲ್ಲಿ ಹೋಗಿ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಓದ್ಬೇಕು. ಇಲ್ಲ ಅಂತಂದ್ರೆ ಬಾಯಿಗೆ ಬಂದಾಗ ಮಾತಾಡ್ಬಾರ್ದು. ಅದರಿಂದ ನೀವು ಮಾಡಿ ತಾಯಿ. ಅಷ್ಟೇ ಅಲ್ಲ, ನಿಮ್ಮ ಮಗನಿಗೆ ಕುಲದೈವ ಶಾಪ, ನಿಮ್ಮ ಮನೆಯವರಿಗೆ ಕುಲದೈವ ಶಾಪ ಇರೋದ್ರಿಂದ ನೀವು ಮನೆ ದೇವರಿಗೆ ತಿಂಗಳಿಗೊಂದ್ಸಲಿ ಎಲ್ಲಾದ್ರೂ ನಿಯರೆಸ್ಟ್, ಅಲ್ಲೇ ಮೈಲಾರಲಿಂಗೇಶ್ವರ ಅಂತ ಹೇಳಿದ್ರಿ, ಅಲ್ಲಿ ಎಲ್ಲಾದ್ರೂ ನಿಯರೆಸ್ಟ್ ನಿಮ್ಗಿದ್ರೆ ತಿಂಗಳಿಗೊಂದ್ಸಲಿ ಹುಣ್ಣಿಮೆ ದಿನ 3 ತಿಂಗಳಿಗೆ ಹೋಗಿ ಒಂದು 10 ತೆಂಗಿನಕಾಯಿ ಅಥವಾ 11 ತೆಂಗಿನಕಾಯಿ ಆ ದೇವಸ್ಥಾನಕ್ಕೆ ದಾನವನ್ನು ಕೊಟ್ಟು ಬರಬೇಕು. ತಿಂಗಳಿಗೆ 11 ತೆಂಗಿನಕಾಯಿ.
ಆರ್ತಿ 33 ತೆಂಗಿನಕಾಯಿ ಮುಗಿಯಷ್ಟು ಒಳಗಡೆಗೆ ನಿಮ್ಮ ಈ ತ್ರಿಜನ್ಮ ಪಾಪಗಳು ಸಹ ಹಿಂದಿನ ತ್ರಿಜನ್ಮ ಪಾಪಗಳು ಹೋಗುತ್ತೆ. ನಿಮಗೆ ಪುತ್ರರತ್ನವು ಜನ್ಮ ಆಗುತ್ತೆ. ಬರೋ ವರ್ಷ ಮನೆಯನ್ನು ಕಟ್ಕೊಂತೀರಾ. ಒಳ್ಳೇದಾಗ್ಲಿ ತಾಯಿ. ನಮಸ್ತೆ. ಇನ್ನೊಬ್ರು ಕರೆ ಮಾಡಿದ್ದಾರೆ ವೀಕ್ಷಕರೇ, ಬನ್ನಿ ಅವ್ರನ್ನು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ನಾರಾಯಣ ಶೆಟ್ಟಿ ಅಂತ. ಎಲ್ಲಿಂದ ಕಾಲ್ ಮಾಡ್ತಿರೋ ತಾವು? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್ ತಮ್ಮ? ನಿಮ್ಮ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಹೇಳಿ, ಡೀಟೇಲ್ಸ್ ತಿಳಿಸಿ. 12/10/2058 ಓಕೆ. ಬೆಳಿಗ್ಗೆ 7ರಿಂದ 7:30 ಮೇಡಮ್. ಅದೊಂದು ಟೈಮಿಂಗ್ಸ್. ಸರಿ, ಆಯ್ತು. ಜನ್ಮ ರಾಶಿ ನಕ್ಷತ್ರ? ಅದೊಂದು ಜನ್ಮರಾಶಿ ನಕ್ಷತ್ರ ಕನ್ಯಾ ರಾಶಿ, ಹೊಸ ನಕ್ಷತ್ರ ಬಂದಿದೆ ಮೇಡಮ್. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಪ್ಪ. ನಮಸ್ತೆ ಗುರುವೇ. ಗುರುಭ್ಯೋ ನಮಃ. ನಮಸ್ತೆ. ಖಂಡಿತ ಒಳ್ಳೇದಾಗ್ಲಿ. ನನ್ನ ಆಶೀರ್ವಾದ ನಿಲ್ಲುತ್ತೆ. ಏನ್ ಕೇಳಬೇಕು ತಿಳಿಸಿ ಸರ್. ನನ್ನ ಬೇರೇನಿಲ್ಲ, ನನ್ನ ಉದ್ದಿಮೆ ಬಗ್ಗೆ. ನಾನು 1983ರಿಂದ ಉದ್ದಿಮೆ ಸ್ಟಾರ್ಟ್ ಮಾಡಿದೆ. ಸರಿ. ಅಲ್ಲಿಂದ ಇಲ್ಲಿಗೆ ಯಾವುದೇ ಒಂದು ಸ್ಟ್ಯಾಂಡ್ ಅಂತ ಸಿಕ್ಲಿಲ್ಲ ಸರ್. ಯಾವ ರಿಲೇಟೆಡ್ ಉದ್ದಿಮೆ ಮಾಡ್ತಿದ್ದೀನಿ? ನಾನು ಹೋಟೆಲ್ ಉದ್ದಿಮೆ ಪ್ರಾರಂಭ ಮಾಡಿದೆ 1983ರಿಂದ. ಖಂಡಿತ ನೋಡೋಣ. ರಮಲಶಾಸ್ತ್ರದಲ್ಲಿ ನೋಡ್ತೀನಿ, ನಿಮ್ಗೆ ಜನ್ಮ ಜಾತಕದಲ್ಲಿ ಉದ್ಯೋಗ ಸ್ಥಾನಾಧಿಪತಿ ಗುರು ತುಂಬಾ ಚೆನ್ನಾಗಿದ್ದಾನೆ. ಆದ್ರೆ ಎಫರ್ಟ್ಸ್ ತುಂಬಾ ಇದೆ. 200% ಎಫರ್ಟ್ಸ್ ಇದೆ. ಅದ್ರ ರಿಸಲ್ಟ್ ಕೇವಲ 20 ಭಾಗದಷ್ಟೇ ನಿಮ್ಮವರೆಗೂ ಬಂದಿದೆ. ಇದುವರೆಗೂ ಬಂದಿಲ್ಲ. ಚಿಂತಿಸುವುದೇ ಬೇಡ, ತುಂಬಾ ಸುಲಭ. ಕೇವಲ 32 ದಿನಗಳ ಕಾಲ ಸತತವಾಗಿ ಒಂದೇ ದೇವಾಲಯ ದರ್ಶನ ಮಾಡಿ ಅಲ್ಲಿ ಪೂರ್ಣ ಫಲ ತೆಂಗಿನಕಾಯಿ, ಕಲ್ಲು ಸಕ್ಕರೆ ಇವೆರಡು ದಾನ ಮಾಡಬೇಕು. ನಾನು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೇನೆ. ನಾನು ಮೂಕಾಂಬಿಕೆಯ ಭಕ್ತ. ಎಲ್ಲ ಮಾಡಿ. ಅಮ್ಮನವ್ರ ಭಕ್ತರು ನೀವು, ನಾವು ಅವರೇ. ಕೊಲ್ಲೂರು ಮೂಕಾಂಬಿಕೆ ಭಕ್ತರೆ, ಕಾಳಿ ಆರಾಧಕರೇ. ನೀವೀಗ 32 ದಿನಗಳ ಕಾಲ, ಈಗ ಪುಷ್ಯ ಮಾಸ ಸ್ಟಾರ್ಟ್ ಆಗುತ್ತೆ January 1ರಿಂದ. ಪುಷ್ಯ ಮಾಸದಲ್ಲಿ ಪುಷ್ಯ ನಕ್ಷತ್ರದಂದು ವಿಷ್ಣುವಿಗೆ ತುಪ್ಪದ ಅಭಿಷೇಕ ಮಾಡಿದ್ರೆ ಅಶ್ವಮೇಧ ಯಾಗದ ಫಲ ಅಂತ ಹೇಳುತ್ತೆ. ಅದೊಂದು ಮಾಡ್ಕೊಳ್ಳಿ. ಎರಡನೇದಾಗಿ 32 ದಿನ ಸತತವಾಗಿ ಒಂದೇ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಎವ್ರಿಡೇ ಒಂದು 32 ತೆಂಗಿನಕಾಯಿ, ಜೊತೆಯಲ್ಲಿ ಒಂದೊಂದು ಕಲ್ಲು ಸಕ್ಕರೆ. ಈ ರೀತಿ ಮಾಡ್ತಾ ಬನ್ನಿ. ಶೀಘ್ರವಾಗಿ ನಿಮ್ಮ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗುತ್ತೆ. ಇದು ಸತ್ಯ. ಒಳ್ಳೇದಾಗ್ಲಿ. ನಮಸ್ತೆ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಾಸನಿಂದ ಕಿಶೋರ್ ಅವರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಮೇಡಮ್. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಆಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ನಂದು ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ನಂದು ತಂದೆ ಒಂದು ಹೇಳ್ತಾರೆ, ತಾಯಿ ಒಂದು ಹೇಳ್ತಾರೆ. ಓಕೆ. ಹಾಗಾಗಿ ನನ್ನ ವೈಫ್ ಇದೆ ಮೇಡಮ್, ನನ್ನ ಮಕ್ಕಳಿದೆ. ಬೇಡ, ಗುರುಜಿ ಅವರಿದ್ದಾರೆ, ನೀವು ನೇರವಾಗಿ ಅವ್ರ ಬಳಿ ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಕಿಶೋರ್ ಅವರಿಗೆ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ. ನಿಮ್ಮ ಹತ್ರ ಮಾತಾಡ್ತಿರೋದೇ ಗುರುಗಳೇ, ಏನೋ ನಮಗೆ ಅದು ಅದೃಷ್ಟ ಅನ್ಸುತ್ತೆ ಗುರುಗಳೇ. ಖಂಡಿತ ಪೂರ್ವ ಜನ್ಮದ ಪುಣ್ಯ ಫಲ. ಹೌದು. ಅನಾಹುತ ಚಕ್ರ ಅಂತ ಹೇಳ್ತೀವಿ. ಅಂತಂದ್ರೆ ಅನಾಹುತ ಚಕ್ರಕ್ಕೆ ಆ ಪ್ರೀತಿ ಬಾಂಧವ್ಯ ಒಬ್ರ ಜೊತೆ ಮಾತಾಡ್ಬೇಕು ಅಂತಂದ್ರು ನಿಜವಾಗ್ಲೂ ಅದು ಪೂರ್ವ ಜನ್ಮದ ಪುಣ್ಯ ಫಲ. ಹೌದು. ಹೇಳಿ. ಬಹಳ ನೋವಲ್ಲಿದ್ದೀನಿ ಗುರುಗಳೇ. ಕಂಡಿದ್ದು ಕೂಡ ಭಗವಂತ ಬೇಕಾದಷ್ಟು ಆಸ್ತಿ ಕೊಟ್ಟಿದ್ದಾನೆ. ಅದೇ ಋಣಬಾಧೆ ಗುರುಗಳೇ. ಖಂಡಿತ ಒಳ್ಳೇದಾಗತ್ತೆ, ಚಿಂತೆ ಮಾಡ್ಬಿಡಿ. ಪಂಚಮ ಸ್ಥಾನ ಗುರು ತೋರಿಸ್ತಿದ್ದಾನೆ. ಋಣಬಾಧೆ, ನೀವು ಹೇಳಿರೋ ಮಾತು ಸತ್ಯ ಇದೆ. ಎಲ್ಲವೂ ಇದೆ. ಮನ್ಸಿಗೆ ನೆಮ್ಮದಿನೇ ಇಲ್ಲ. ನೀವೆಲ್ಲಿರ್ತೀರೋ ಅಲ್ಲಿ ಸಾಕಷ್ಟು ಜನ ಉದ್ಧಾರ ಆಗಿದ್ದಾರೆ. ನಿಮ್ಮ ಹೆಸರಲ್ಲಿ ದೀಪ ಹಚ್ಬೇಕು, ನನ್ನ ಹೆಸರಲ್ಲೆಲ್ಲ. ಆ ರೀತಿ ಬೇರೆಯವ್ರು ನೀವು ಉಪಯೋಗ ಆಗಿದ್ದೀರಿ ಜೀವನದಲ್ಲಿ. ಆದ್ರೆ ನಿಮ್ಮ ಜೀವನದಲ್ಲಿ ಮಾತ್ರ ಯಾರಾದ್ರೂ ದೀಪ ಹಚ್ತಾರ ಅಂತ ಕಾಯುವ ಪರಿಸ್ಥಿತಿ ಆಗಿದೆ. ನಿಮ್ದೇನಾಗಿದೆ, ಜಾತಕದಲ್ಲಿ ಆ ಗುರು ವಕ್ರಸ್ಥಾನದಲ್ಲಿ ಇರೋದ್ರಿಂದ ಎಷ್ಟು ದುಡ್ಡು ಬಂದ್ರೂ ಉಳಿಯೋದಿಲ್ಲ. ನೀವೇನಾದ್ರೂ ಸಾಲ ಮಾಡಿದ್ರೆ ತೀರ್ಸಕ್ಕೆ, ದುಡ್ಡಿದ್ರು ತೀರ್ಸಕ್ಕಾಗಲ್ಲ, ಅದು ಬೆಳಿತಾನೆ ಇರುತ್ತೆ. ನೀವೇನಾದ್ರೂ ಒಂದು ಕಮಿಟ್ಮೆಂಟ್ ಇಟ್ಕೊಂಡು 1 ಕೋಟಿ ನೀವು ಮನೆಗೆ ತಂದ್ರು ಅದ್ ಮನೆಗಂತೂ ಉಪಯೋಗ ಆಗಲ್ಲ. ಇಲ್ಲ, ಬೇರೆ ಯಾವ್ದೋ ಒಂದ್ ರೀತಿಗೆ ಹೋಗ್ತಾನೆ ಇರುತ್ತೆ. ಇದೇ ಅಲ್ವಾ ನಡೆದಿರೋದು ನಿಮ್ ಜೀವನದಲ್ಲಿ? ಖಂಡಿತ ಗುರುಗಳೇ. ಆಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ನನಗೆ ಸ್ವಲ್ಪ ಸಾಲನೂ ಇದೆ. ಸಾಲ ಬಾಧೆ ತೀರಿಸಕ್ಕೆ ಆಗ್ತಾ ಇಲ್ಲ. ಯಾವ ಶಕ್ತಿ ನನ್ನ ತಡಿತಾ ಇದೆ ಗೊತ್ತಿಲ್ಲ ಗುರುಗಳೇ. ಓಕೆ, ದಯಮಾಡಿ ಗುರುಗಳೇ ಪ್ಲೀಸ್. ಖಂಡಿತವಾಗ್ಲು ನಾನು ನಿಮ್ಗೆ ಒಳ್ಳೆಯದಂತ ಒಂದು ಪರಿಹಾರ ಕೊಡ್ತೀನಿ. ತೃತೀಯ ಸ್ಥಾನ ಗುರು ಮತ್ತೆ ಚಂದ್ರ. ಒಂದು ಆಸ್ತಿಗಳು, ಒಂದ್ ನಿಮಿಷ, ಒಂದು ಆಸ್ತಿ ಸೇಲ್ ಮಾಡಕ್ ಹೋದ್ರು ಸೇಲ್ ಆಗಲ್ಲ. ರೆಂಟ್ ಕೊಡಕ್ ಹೋದ್ರು ರೆಂಟ್ ಬರಲ್ಲ. ಬಂದವರು ನಿಲ್ಲಲ್ಲ ಅಲ್ಲಿ ಗುರುಗಳೇ ಪ್ಲೀಸ್. ಓಕೆ, ರೈಟ್. ನೀವೇನ್ ಮಾಡ್ಬೇಕು, ರೆಂಟ್ ಇರೋ ಜಾಗದಲ್ಲಿ ನೀವು ಸ್ವಲ್ಪ ಒಂದು ಪಾದರಸ, ಒಂದು ಚೂರು ನವರತ್ನಗಳು ಮತ್ತೆ ಪಂಚಲೋಹ, ಈ ಮೂರನ್ನ ಒಂದು ಕುಡಿಕೆಯಲ್ಲಿ, ಸಣ್ಣದಂತ ಕುಡಿಕೆಯಲ್ಲಿ ಹಾಕಿ ಆ ಒಂದು ಈಶಾನ್ಯ ಭಾಗದಲ್ಲಿ, ಆ ಎಲ್ಲಿ ಜಾಗ ಇದೆ ನಿಮ್ಮದು ರೆಂಟೆಡ್, ಆ ಭೂಮಿನಲ್ಲಿ ಹೂತಾಕ್ಬಿಡಿ. ಇದು ಭಾನುವಾರ ಅಥವಾ ಗುರುವಾರ ಮಾಡಿ. ಅದಕ್ಕೆ ಟೈಮಿಂಗ್ಸ್ ಏನ್ ನೋಡೋದ್ ಬೇಡ, ಬೆಳಗ್ಗೆನ ಹೋಗಿ ಮುಚ್ಚಿಬಿಟ್ಟು ಬಂದ್ಬಿಡಿ. ಪರ್ಮನೆಂಟ್ ಆಗಿ ಅದಿದ್ಬಿಡಿ. ಒಂದು ಕುಡಿಕೆಗೆ ನವರತ್ನ, ಪಾದರಸ, ನವರತ್ನ ಸ್ವಲ್ಪ ಒಂದು ಸೆಟ್ಟು, ಪಂಚಲೋಹ ಒಂದು ಸೆಟ್ಟು, ಪಾದರಸ ಒಂದು 100 ml.
ಅದನ್ನ ಪೂರ್ತಿ ಹಾಕ್ಬಿಟ್ಟು ಒಂದು ಹಳದಿ ಬಟ್ಟೆ ಕ್ಲೀನ್ ಆಗಿ ಸುತ್ತಬಿಟ್ಟು ಅದನ್ನ ಭೂಮಿಯಲ್ಲಿ ಮುಚ್ಚಿಟ್ಬಿಡಿ. ಅಲ್ಲಿ ಸ್ಥಾನಬಲ ಅಂತ ಬಂದ್ಬಿಡುತ್ತೆ. ಬರೋರು ಮತ್ತೆ ಏನ್ ಮಾಡಿದ್ರು ಹೋಗಲ್ಲ, ಅವ್ರಿಗೂ ಅಲ್ಲಿ ಉಪಯೋಗ ಆಗುತ್ತೆ. ಇನ್ನು ಇದ್ಯಾವ್ದು ಜಾಗ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ರಲ್ವಾ, ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿನ ಮಣ್ಣನ್ನ ಸ್ವಲ್ಪ ತಗೊಂಡ್ಬಂದು ಮನೆಯಲ್ಲಿ ಒಂದು ಪಾಟ್ಗೆ ಹಾಕ್ಬಿಡಿ. ಅದ್ರಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಅದಕ್ಕೆ ಹಾಕಿ ಡೈಲಿ ನೀರ್ ಹಾಕಿ. ಆ ಎಳ್ಳು ಒಡೆದು ಮೊಳಕೆ ಬಂದು ಅದು ಸ್ವಲ್ಪ ಒಂದು 15 ದಿನದಲ್ಲಿ ಸ್ವಲ್ಪ ಉದ್ದ ಆಗುತ್ತೆ. ಒಂದ್ ತಿಂಗಳಿಗೆ ಒಂದ್ ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಅದನ್ನ ಕಟ್ ಮಾಡಿ ಹಸುಗ್ ತಿನ್ನಿಸಿ. ಹಸುಗ್ ತಿನ್ನಿಸ ಕೇವಲ 15 ದಿನಗಳಲ್ಲಿ ಅದ್ರ ಫ್ಲಾಟ್ ಸೇಲ್ ಆಗುತ್ತೆ. ಅದಾದ ನಂತರ ದುಡ್ಡು ಬರುತ್ತೆ. ಬೇಗ ಸಾಲ ತೀರ್ಸ್ಕೊಳ್ಳಿ. ಮುಂದೆ ಯಾವುದೇ ಕಾರಣಕ್ಕೂ ಸಾಲ ಮಾಡಕ್ ಹೋಗ್ಬೇಡಿ. ಮತ್ತೆ ಸಾಲನೂ ಕೊಡ್ಬೇಡಿ. ನೀವು ಕೊಟ್ಟಿದ್ದು ಬರಲ್ಲ, ನೀವು ಕೊಟ್ಟಿರೋದು ವಾಪಸ್ ಬಂದ್ರೆ ಸಾಕು ನಿಮ್ಗೆ. ಖಂಡಿತ ಇದನ್ನ ಫಾಲೋ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ತಪ್ಪದೆ ನೀವು ಗುರುಗಳ ದೇವಸ್ಥಾನಕ್ಕೆ ಹೋಗಿ ತುಪ್ಪವನ್ನ ದಾನ ಕೊಟ್ಟು ಅಲ್ಲಿರೋ ಭಿಕ್ಷುಕರಿಗೆ ಸ್ವಲ್ಪ ಹಳದಿ ಬಣ್ಣದ ಸಿಹಿಯನ್ನ ದಾನ ಮಾಡ್ತಾ ಬನ್ನಿ. ಕೇವಲ ಒಂದು 16 ವಾರ ಮಾಡ್ಕೊಂಬಿಡಿ. ಗುರುವಾರ ಜೀವನದಲ್ಲಿ ನೀವು ನಾನ್ ವೆಜ್ ತಿನ್ಬಾರ್ದು. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಗುಡ್ ನ್ಯೂಸ್ ಅಲ್ಲಿ ನೀವೇ ನಮ್ಮ ಮಾಸ್ಟರ್ಗೆ ಬಂದು ಭೇಟಿ ಆಗ್ತೀರಾ. ಒಳ್ಳೇದಾಗ್ಲಿ ಕಿಶೋರ್ ಅವ್ರಿಗೆ. ಸದಾ ನನ್ನ ಆಶೀರ್ವಾದನೇ. ನಮಸ್ತೆ. ವೀಕ್ಷಕರೇ, ಈಗ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋ ಸಮಯ ಆಗಿದೆ. ಬನ್ನಿ ನೋಡೋಣ ಈ ದಿನದ ಶ್ರೀಚಕ್ರ ನಾಣ್ಯ ಜೀ ಕನ್ನಡ ವಾಹಿನಿಯಿಂದ ಯಾರ ಪಾಲ್ಗೆ ಸಿಗ್ತಾ ಇದೆ, ಆ ಭಾಗ್ಯಶಾಲಿ ಯಾರು, ಅದೃಷ್ಟಶಾಲಿ ಯಾರು ಅನ್ನೋದನ್ನ ನೋಡೋಣ. ಗುರುಜಿ, ಒಂದು ಪತ್ರ ಬಿಡದಿಯಿಂದ ಬಂದಿದೆ. ರವಿಕುಮಾರ್ SB ಅವರು ಕಳಿಸಿದ್ದಾರೆ. ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಗುರುಜಿ, ಹಾಗೂ ಮುಂದಿನ ರೀತಿ ಇರುತ್ತೆ ಅನ್ನೋದನ್ನ ಕಾತರದಿಂದ ಕಾಯ್ತಿರ್ತೀವಿ, ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಡಿಪ್ಲೊಮಾ ಮಾಡ್ತಾ ಇದ್ದೀನಿ, ಮುಂದೆ ಇಂಜಿನಿಯರಿಂಗ್ ಮಾಡಬೇಕು ಅನ್ನುವಂಥ ಆಸೆ ಇದೆ. ಜೊತೆಗೆ ಸೈಡ್ ಬಿಸ್ನೆಸ್ಗೆ ಅಂತ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬಿಸ್ನೆಸ್ನಲ್ಲಿ ಮುಂದುವರಿಯಲು ತುಂಬಾನೇ ಆಸೆ ಇದೆ, ಹಾಗಾಗಿ ನಮ್ಮ ಆಸೆ ನೆರವೇರುತ್ತಾ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಹುಟ್ಟಿದಂಥ ದಿನಾಂಕ ರವಿಕುಮಾರ್ ಅವ್ರದ್ದು 12/8/92 ಇಸವಿ, ತುಲಾರಾಶಿ, ಚಿತ್ತಾ ನಕ್ಷತ್ರ ಅಂತ ಹೇಳ್ತಿದ್ದಾರೆ. ಚಿತ್ತಾ ನಕ್ಷತ್ರೋ ತುಲಾರಾಶೋ ಚಿತ್ತಂ ವಿಚಿತ್ತಂ. ಎಲ್ಲರಿಗೂ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆಲ್ಲ 2 ತಲೆ ಇದ್ದಾಗೆ. ಕರೆಕ್ಟಾಗಿ ಯಾವುದು ಲೈಫಲ್ಲಿ ಡಿಸಿಷನ್ ತಗೊಳಕ್ಕಾಗಲ್ಲ ಅವರಿಂದ. 2 ಮೈಂಡ್. ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೋ, ಮಾಡದೆ ಹೋದ್ರೆ ಏನಾದ್ರು 2. ನಿಮ್ಮ ಮಾನಸಿಕ ಸ್ಥಿತಿ 2ರಲ್ಲಿ ಇರುತ್ತೆ. ಅದರಿಂದ ಹಿಂಗೆ ಆಗ್ತಿದೆ. ನೀವು ಮೊದಲು ಎಜುಕೇಷನ್ ಕಡೆ ಗಮನ ಕೊಡಿ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿ, ನಂತರ BE ಕಂಪ್ಲೀಟ್ ಮಾಡಿ. ಅದಾದ ನಂತರ ಉತ್ತಮ ಒಂದು ಉದ್ಯೋಗ ಸಿಗುತ್ತೆ. ಉದ್ಯೋಗ ಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು. ಬುಧ 4ನೇ ಗ್ರಹ. ಎಲ್ಲಿ ಗೋಚಾರದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ. ಅದರಿಂದ ನೀವೇನು ಚಿಂತೆ ಮಾಡಬೇಡಿ. ಪ್ರತಿ ಮಂಗಳವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಿಳಿ ಎಕ್ಕದ ಹೂವು ಕೊಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗುತ್ತೆ. ಒಳ್ಳೆ ಹುಡುಗಿ ಸಿಗ್ತಾಳೆ. ಮದುವೆ ಮಾಡ್ಕೊಂಡು ಜೀವನ ನೆಮ್ಮದಿಯಾಗಿ ಆರಾಮಾಗಿ ಜೀವನ ಮಾಡಿ. ಒಳ್ಳೇದಾಗ್ಲಿ. ನಮಸ್ತೆ. ನಿಮ್ಮಂಥವ್ರಿಗೆಲ್ಲರಿಗೂ ಚಿತ್ತಶುದ್ಧಿ ಇರಲಿಕ್ಕೆ, ಒಳ್ಳೇದಾಗಲಿಕ್ಕೆ ನಾನು ಇದೇ ಭಾನುವಾರ ತುಂಬಾ ರಾಜಯೋಗ ಇದೆ. ಆ ರಾಜಯೋಗದಲ್ಲಿ ಒಂದು ಮಂತ್ರೋಪದೇಶ ಮಾಡ್ತಿದ್ದೀನಿ. ಯಾಕೆ, ಈಗ ಎಕ್ಸಾಮ್ಸ್ ಹತ್ರ ಬರ್ತಿದ್ಯಲ್ವಾ, ಆದ ಕಾರಣ ಆ ಮಕ್ಕಳಿಗೋ ಮತ್ತೆ ಗೃಹಿಣಿಯರಿಗೋ ಪುರುಷರಿಗೋ ಒಂದು ಸೂಕ್ತವಾದ ಒಂದು ಮಂತ್ರ. ನೀವೇನೇ ಮನೇಲಿ ಕೆಲಸ ಪ್ರಾರಂಭ ಮಾಡ್ಬೇಕಾದ್ರೂ ಒಮ್ಮೆ ಅದನ್ನ ಜಪ ಮಾಡ್ಬಿಟ್ರೆ ಆ ಕೆಲಸ ಪರಿಪೂರ್ಣವಾಗುತ್ತೆ. ಅಂತ ಮಂತ್ರಕ್ಕೋಸ್ಕರ ನೀವೆಲ್ಲರೂ ಕಾಯ್ಬೇಕು. ತಮ್ಮೆಲ್ಲರಿಗೂ ನೀವು ಕೂಡ ಕರೆಗಳನ್ನ ಮಾಡಬಹುದು. ಕರೆ ಮಾಡಬೇಕಾದಂತಹ ಸಂಖ್ಯೆ 080412999999. ಈಗೊಬ್ರು ಕಾಲರ್ ಲೈನ್ ಅಲ್ಲಿ ರೆಡಿ ಇದ್ದಾರೆ. ಗುರುಜಿ ಹತ್ರ ಮಾತಾಡ್ಬೇಕು ಅಂತ, ಬನ್ನಿ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ, ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಮಗನ ಬಗ್ಗೆ ಕೇಳ್ಬೇಕು ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾನು ಮಂಗಳೂರಿಂದ ಮೇಡಮ್. ಮಂಗಳೂರಿಂದ. ಸರಿ, ಮಗನ ಹೆಸರನ್ನ ಹೇಳಿ. ಮಗನ ಹೆಸರು ಸುಶೀಲ್ ಅಂತ. ಸುಶೀಲ್ ಅವರ ಡೇಟ್ ಆಫ್ ಬರ್ತ್ ಹೇಳಿ. 20/10/1985. ಓಕೆ, ಸಮಯ ಹೇಳಿ. ಬೆಳಗ್ಗೆ 11 ಗಂಟೆ, ಆದಿತ್ಯವಾರ. ಜನ್ಮರಾಶಿ ನಕ್ಷತ್ರ ಹೇಳ್ತೀರಾ? ನಕ್ಷತ್ರ ಪೂರ್ವಾಷಾಢ, ಧನು ರಾಶಿ. ಸರಿ, ಗುರುಜಿ ಅವರಿದ್ದಾರೆ. ಸುಶೀಲ್ ಬಗ್ಗೆ ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿಮ್ಮ. ನಾನು ಬದುಕಿನಲ್ಲಿ ತುಂಬಾ ನೊಂದು ಹೋಗಿದ್ದೇನೆ ಗುರುಜಿ. ಹೇಳಮ್ಮ, ಅಳ್ಬಾರ್ದು. ಶುಕ್ರವಾರ ಇವತ್ತು. ಹೌದು, ನಿಮ್ಮ ಇದನ್ನ ನಾನು ದಿನ ನೋಡ್ತಾ ಇದ್ದೇನೆ. ನಂಗೆ ಏನು ಸಿಗುತ್ತೋ, ಏನು ಸಂತೋಷ ಆಗುತ್ತೋ ಅಂತ ಹೇಳಿಕೊಂಡು. ಖಂಡಿತಮ್ಮ, ಒಳ್ಳೇದೇ ಆಗುತ್ತೆ, ಚಿಂತೆ ಮಾಡಬೇಡಿ. ನಾನು ನನ್ನ ಗಂಡ ಇದ್ದ, ಸುಶೀಲನ ತಂದೆ ಇದ್ದಾರೆ ಗುರುಗಳೇ. ಆ ತಂದೆ 5 ವರ್ಷದ ಮಗು ಇರುವಾಗ ಬಿಟ್ಟು ಹೋದ್ರು. ವಿಪರೀತ ಕುಡಿತ. ನಾನು ಬೆಂಗಳೂರಲ್ಲೇ ಅವನನ್ನು ಡೆಲಿವರಿ ಆಗಿದೆ. ಮತ್ತೆ ಅವನ ಯಾವ ಜವಾಬ್ದಾರಿ, ಈಗ ಮೇ ತಿಂಗಳಲ್ಲಿ ಮದುವೆ ಆಯ್ತು, ಯಾವ ಜವಾಬ್ದಾರಿನೂ ಅವನಿಗಿಲ್ಲ. ಈಗ ಅವನು
ಫಾರಿನಲ್ಲಿದ್ದಾನೆ ಗುರುಗಳೇ. ನಮ್ಗೆ ಮನೆ ಇಲ್ಲ. ನಾವು ನನ್ನ ತಾಯಿಗೆ ನಾವು 6 ಜನ ಮಕ್ಕಳು, ಅದರಲ್ಲಿ ಎಲ್ಲರೂ ಅನುಕೂಲದಲ್ಲಿದ್ದಾರೆ. ನಾನು 2 ಮನೆ ಇದ್ದುಕೊಂಡು ತಾಯಿಗೆ 2 ಮನೆ ಇತ್ತು, ಅದನ್ನು ಮಾರಿಗೆ 8,000 ರೂಪಾಯಿ ಬಾಡಿಗೆಯಲ್ಲಿ ನಾವಿದ್ದೇವೆ ಗುರುಗಳೇ. ಹಾಗೆ ನನ್ನ ಮಗನಿಂದ ನಮ್ಗೆ ಮನೆ ಆಗುತ್ತಾ, ಅವನ ಭವಿಷ್ಯ ಏನು, ಮಕ್ಕಳಾಗುತ್ತಾ? ಸರಿ ನಮ್ಮ ನೋಡೋಣ ತಾಯಿ, ನಾನು ರಮಲಶಾಸ್ತ್ರ ನೋಡ್ತೀನಿ. ನಿನ್ನ ಮಗನಿಂದ ನಿನಗೆ ಅನುಕೂಲ ಆಗುತ್ತಾ ಫಸ್ಟ್ ನೋಡೋಣ. ಅಲ್ಲ, ಅನುಕೂಲ ಅಂತ ನಮಗೆ ಒಂದು ವಾಸಸ್ಥಾನ, ಒಂದು ಸ್ವತಂತ್ರವಾಗಿ ಹೌದಲ್ವಾ, ಬೇಕು. ಅಷ್ಟೇ ನನ್ನ ಜೀವನದಲ್ಲಿ. ಖಂಡಿತ ಆಗುತ್ತೆ ತಾಯಿ. ಈಗ ಆಲ್ರೆಡಿ ನಿಮ್ ಮಗ ಫಾರಿನ್ ವಿದೇಶನಲ್ಲಿ ಕೆಲಸ ಮಾಡ್ತಿದ್ದಾರಾ? ಹೌದು, 3 ತಿಂಗಳ ಆಯ್ತು ಗುರುಜಿ ಅವನು ಹೋಗಿ. ಹೋಗ್ ಬರ್ಲಿ, ತೊಂದ್ರೆ ಇಲ್ಲ. ನಿಮ್ಗೆ 2016ರಲ್ಲಿ ಗೃಹ ಯೋಗ. ಕೇವಲ 1.5 ವರ್ಷ ಅಷ್ಟೇ, 2 ವರ್ಷ. ಖಂಡಿತವಾಗ್ಲೂ 2016ರಲ್ಲಿ ನೀವು ಸ್ವಂತವಾದ ನಿಮ್ಮದೇ ಅಂತ ಸ್ವಗೃಹದಲ್ಲಿ ಇರುವಂತ ಯೋಗ ನಿಮ್ ಮಗನ್ಗೂ ಇದೆ, ನಿಮಗೂ ಇರ್ತಕ್ಕಂಥದ್ದು. ಚಿಂತನೆ ಜವಾಬ್ದಾರಿ ಯಾವುದೂ ಇಲ್ಲ ಗುರುಗಳೇ. ಹಾಗೆ ನಾನೀಗ ತಂದೆ ಬುದ್ಧಿ ಎಲ್ಲ ಬೇರೆ ಇನ್ನೇನಿಲ್ಲ. ಅವ್ರ ತಂದೆ ಯಾವ ರೀತಿ ಬುದ್ಧಿ ಇತ್ತೋ ಅದೆಲ್ಲ ನಂಗೆ ಎಷ್ಟು ನೋವಾಗ್ತದೆ. ನನಗೆ ಅವರನ್ನು ಕುಡಿಯೋರನ್ನು ಕಂಡ್ರೆ ಆಗುದಿಲ್ಲ, ತಂದೆಯನ್ನು ದೂರ ಆಗಿದ್ದು ಹಾಗೆ. ಸರಿ ಅಮ್ಮ, ನಾನು ಒಂದು ಸಣ್ಣದಾದಂತ ಒಂದು ಮಂತ್ರ ಹೇಳ್ತೀನಿ. ಏನಪ್ಪಾ ಅಂದ್ರೆ ಕಾಲಭೈರವ ಅಷ್ಟಕ ಅಂತ ಒಂದು ಮಂತ್ರ ಇರುತ್ತೆ. ಆ ಮಂತ್ರ ಎಲ್ಲಾದ್ರೂ ನೀವು ಅಂಗಡಿಯಲ್ಲಿ ತಗೊಳ್ಳಿ, ಪುಸ್ತಕ ಸಿಗುತ್ತೆ. ಆ ಮಂತ್ರವನ್ನ ದಿನಕ್ಕೊಂದ್ಸಲಿ ನೀವು ಪ್ರತಿದಿನನೂ ಅದನ್ನ ಪಠಿಸ್ಕೊಳ್ಳಿ, ಪಾರಾಯಣ ಮಾಡ್ಕೊಳ್ಳಿ, ಓದ್ಕೊಳ್ಳೋ ಅಂಥದ್ದು. ದಿನಕ್ಕೆ ಒಂದೇ ಸರಿ ಸಾಕು. ಅದನ್ನ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಏಕಾಗ್ರತೆನ ಅದು ಓದ್ಕೊಳ್ತಾ ಬನ್ನಿ. ನಿಮ್ ಮಗನ್ಗೆ ಆ ಜವಾಬ್ದಾರಿ ಅನ್ನೋದು ಬರುತ್ತೆ. ಅಷ್ಟೇ ಅಲ್ಲ, ನಿಮ್ಮಲ್ಲೇ ಪ್ರೀತಿನೂ ಸಿಗುತ್ತೆ. ನಾನು ಏನಾದ್ರೂ ಮಾಡ್ಬೇಕು, ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂತ ಹೇಳಿ ಅದಾಗುತ್ತೆ. ಆದ್ರೆ ಅವನಿಗೆ ಮಕ್ಕಳ ಆಗಿದ ತಕ್ಷಣ ನಿಮ್ಗೆ ರಾಜಯೋಗ ಬರುತ್ತೆ ಅಂತ. ಗಂಡಿನಿಂದನೂ ಈ ಕಡೆ ನೆಮ್ಮದಿ ಸಿಗ್ಲಿಲ್ಲ, ಮಗನಿಂದನೂ ನೆಮ್ಮದಿ ಸಿಗ್ಲಿಲ್ಲ. ಚಿಂತೆ ಮಾಡಬೇಡಿ. ಆ ಮಗನಿಗೆ ಮಕ್ಕಳಾಯ್ತು ಅಂತಂದ್ರೆ ಅವಾಗ ಅವನಿಗೂ ಬುದ್ಧಿ ಬರುತ್ತೆ. ಆ ಮಕ್ಕಳ ಕಷ್ಟ ಏನು ಅಂತ ಅವನಿಗೆ ಗೊತ್ತಾದಾಗ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಂತಾನೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ, ನಮಸ್ತೆ. ಗುರುಜಿ, ಇಂದು ಶುಕ್ರವಾರದ ದಿನದಂದು ಏನೆಲ್ಲ ವಿಶೇಷ ಟಿಪ್ಸ್ ತಿಳಿಸ್ಕೊಡ್ತೀರಾ ಗುರುಜಿ ನಮ್ಗೆ? ಶುಕ್ರವಾರ ಶುಭ ದಿನ. ಈ ದಿನ ವಿಶೇಷವಾಗಿ ಸಾಯಂಕಾಲ 5ರಿಂದ 6 ಗಂಟೆ ಗೋಧೂಳಿ ಲಗ್ನ, ಸಾಯಂಕಾಲ 5:57 ಈ ದಿನ ಸೂರ್ಯಾಸ್ತ ಆಗ್ತಾ ಇದೆ. ಅಂದ್ರೆ 5:30ರಿಂದ 6:30 ಒಳಗಡೆ ಮಧ್ಯ ಈ ಒಂದು ಸಾಯಂ ಸಂಧ್ಯಾ ಕಾಲ. ಈ ಕಾಲದಲ್ಲಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಈ ರೀತಿ ತುಪ್ಪ ಹಚ್ಚೋದ್ರಿಂದ ಮನೆಯಲ್ಲಿ ಸಾಲದ ಬಾಧೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಗುರು ನೋಡಿ, ಇವತ್ತು ಪುನರ್ವಸು ನಕ್ಷತ್ರ, ಗುರುವಿನ ನಕ್ಷತ್ರ. ಯಾರಿಗೆ ಮದುವೆಗಳಾಗ್ತಿಲ್ಲ, ಯಾರಿಗೆ ಕಂಕಣ ಬಲ ಸಿಗ್ತಿಲ್ಲ ಅಂತವರೆಲ್ಲ ಏನ್ ಮಾಡ್ಬೋದು, ಒಂದು ತೆಂಗಿನಕಾಯಿಯನ್ನ ತಗೊಂಡು ಆ ತೆಂಗಿನಕಾಯನ್ನ ಇಳೆ ತಗೊಂಡ್ಬಿಡ್ಬೇಕು. ನಿಮಗೆ ನೀವೇ ಇಳೆ ತಗೊಂಡು ಅದನ್ನ ಒಂದು ಹಕ್ಕಿ ಮೇಲೆ ಈ ರೀತಿ ನಿಲ್ಲಿಸ್ಬೇಕು. ಸಾಯಂಕಾಲ ಒಂದು 5-6 ಗಂಟೆಗೆ ಆ ತೆಂಗಿನಕಾಯಿಗೆ ಪೂಜೆ ಮಾಡಿ ಮಾರನೇ ದಿನ ಯಾವ್ದಾದ್ರೂ ದೇವಸ್ಥಾನಕ್ಕೆ ತಗೊಂಡು ಹೋಗಿ ಶನಿವಾರ ಅಥವಾ ಭಾನುವಾರ, ಸೋಮವಾರ ಒಂದು ಬಿಳಿ ವಸ್ತ್ರದೊಂದಿಗೆ ಈ ತೆಂಗಿನಕಾಯಿನ ದಾನ ಕೊಟ್ಬಿಡಿ. ಇದಾದ 3 ತಿಂಗಳಲ್ಲಿ ನಿಮಗೆ ಉತ್ತಮವಾದ ಪತಿ ಅಥವಾ ಪತ್ನಿ ಲಭಿಸುತ್ತೆ. ಈ ದಿನದ 12 ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತಮ್ಮ ಬುದ್ಧಿಗಂತೆಯನ್ನ ತಾವೇ ಪರೀಕ್ಷೆ ಮಾಡ್ಕೊಳ್ಳುವಂತ ದಿನ. ಈ ದಿನ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಇನ್ನ ಕರೆಕ್ಟಾಗಿ ಬುದ್ಧಿ ಯೋಚನೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ, ಉನ್ನತ ದಾರಿಗೆ ಹೋಗುವಂತ ದಿನ ಆಗಿದೆ. ತುಂಬಾ ಚೆನ್ನಾಗಿರುವಂತ ದಿನ. ಮನೆಯಲ್ಲಿ ಸ್ತ್ರೀಯರು ಉತ್ತಮ ಲವಲವಿಕೆಯಿಂದ ಇರ್ತಾರೆ, ತುಂಬಾ ಖುಷಿಯಾಗಿರ್ತಾರೆ, ಆರಾಮಾಗಿರ್ತಾರೆ. ಅವ್ರನ್ನ ಇವತ್ತು ಯಾರು ಭಯಕ್ಕೂ ಹೋಗ್ಬೇಡಿ, ಮನೆಯಲ್ಲಿ ಗಲಾಟೆ ತಗೊಳ್ಳೋದು ಬೇಡ. ಇನ್ನು ಹಿರಿಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಅಂದ್ರೆ ಹೃದಯಕ್ಕೆ ಸಂಬಂಧ, ಮೊಣಗಾಲಿನ ಸಂಬಂಧ ಪೀಡೆಗಳು ಉಂಟಾಗುತ್ತೆ. ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಮಕ್ಕಳಿಗೂ ತುಂಬಾ ಲವಲವಿಕೆಯಿಂದರೆ ತುಂಬಾ ಚೆನ್ನಾಗಿದೆ ಈ ದಿನ. ಒಂದು ನರಸಿಂಹಸ್ವಾಮಿಯ ದರ್ಶನ ಅಥವಾ ನಮೋ ನರಸಿಂಹಾಯ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸರ್ಕಾರಿ ನೌಕರರಿಗೆ ಉನ್ನತ ಸ್ಥಾನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲ, ಸರ್ಕಾರಿ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿರೋರಿಗೆ ಉತ್ತಮ ಫಲಾಂಶ ಸಿಗುವಂಥದ್ದು, ಪ್ರತಿಫಲ ಸಿಗುವಂಥದ್ದು. ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಅದಲು ಬದಲು ಮಾಡುವಂತ ಯೋಗಗಳಿರುತ್ತೆ. ಈ ದಿನ ನೀವು ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಅಲ್ಲ, ಅದೇ ರೀತಿ ಕೂಡ ನೀವು ಯಾವ ಸ್ಥಾನ ಬೇಕೋ ಆ ಸ್ಥಾನ ಗಳಿಸ್ಕೊಳ್ಳುವಂತ ದಿನ ಆಗಿದೆ.
ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಮತ್ತು ಹಿರಿಯರಿಗೆ ದೀರ್ಘಕಾಲದ ರೋಗಗಳು ಮಾಯವಾಗುತ್ತೆ. ತುಂಬಾ ಚೆನ್ನಾಗಾಗ್ಬಿಡ್ತೀರಿ. ಎಷ್ಟೋ ದಿನದ ತಲೆನೋವು ಇರುತ್ತೆ, ಇದನ್ನ ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಡ್ ಬರ್ತೀರಿ, ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮ್ಮಷ್ಟು ನೀವೇ ತಲೆನೋವು ಮರ್ತೋಗಿರ್ತೀರ. ಇವತ್ತೇ ಲಾಸ್ಟ್ ಆಗೋವಂಥದ್ದು. ಇದನ್ನ ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕಾದ್ರೆ ಹನುಮಂತನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಾಪಾರಗಳಿಗೆ ಅಧಿಕ ಲಾಭ, ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವೇನೇ ಅನ್ಕೊಂಡ್ರು ಒಳ್ಳೆ ಫಲಗಳು ಸಿಗುವಂಥದ್ದು, ಒಳ್ಳೆ ಸ್ಥಾನಕ್ಕೆ ಹೋಗುವಂಥದ್ದು, ಉತ್ತಮ ಪ್ರಗತಿ, ಉತ್ತಮ ಫಲಗಳು ನಿಮ್ಮದಾಗಿದೆ. ವಜ್ರದ ವ್ಯಾಪಾರಿಗಳು, ವಸ್ತ್ರದ ವ್ಯಾಪಾರಿಗಳು, ಚಿನ್ನದ ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಬಡ್ಡಿ ವ್ಯವಹಾರ ಮಾಡೋರಿಗೆ ಈ ದಿನ ಕಾದಿದೆ ಕಂಟಕ. ಯಾರಾದ್ರೂ ಎತ್ಕೊಂಡು ಹೋಗೋದು, ಓಡೋಗುವಂಥದ್ದು ಸ್ವಲ್ಪ ಜಾಸ್ತಿ ಇದೆ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಸೊಂಟಕ್ಕೆ ಸಂಬಂಧಪಟ್ಟಿರುವಾಗ ತೊಂದರೆಗಳಾಗುವಂಥದ್ದು, ಹಿಪ್ ಡಿಸ್ಕ್ ಪ್ರಾಬ್ಲಮ್ ಅಥವಾ ಬ್ಯಾಕ್ ಪೈನ್ ಆಗಿರ್ಬೋದು, ಜಾರ್ ಬೀಳೋದು, ಟಾಯ್ಲೆಟ್ ಅಲ್ಲಿ ಇಂಥ ಸ್ವಲ್ಪ ಎಚ್ಚರಿಕೆ ಇರಿ. ಈ ಕಲೆಯಲ್ಲಿ ಇರತಕ್ಕಂಥವ್ರಿಗೂ ಮತ್ತು ಕ್ರೀಡಾಪಟುಗಳಿಗಂತೂ ಮಕ್ಕಳಿಗೆ ವಿಶೇಷವಾದ ದಿನ. ತುಂಬಾ ಚೆನ್ನಾಗಿದೆ, ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮತ್ತೆ ಶುಭಫಲಗಳು ಪಡಿಬೇಕು ಈ ದಿನ ಅನ್ನೋದಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗತ್ತೆ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇರತಕ್ಕಂಥದ್ದು ಚೆನ್ನಾಗಿದೆ. ಅಷ್ಟೇ ಅಲ್ಲ, ಈ ರಿಯಲ್ ಎಸ್ಟೇಟ್ ಮಾಡೋಂಥವ್ರಿಗೆ ವಿಶೇಷವಾಗಿ ಭೂಮಿ ವ್ಯವಹಾರ, ಕನ್ಸ್ಟ್ರಕ್ಷನ್ ಫೀಲ್ಡು, ಕನ್ಸಲ್ಟೆನ್ಸು, ಮತ್ತೆ ಈ ಮನೆ ಭೋಗ್ಯ ಬಾಡಿಗೆ ಅಂಥವ್ರಿಗೆ ಎಲ್ಲರಿಗೂ ಸಹ ತುಂಬಾ ಲಾಭವಾದ ದಿನ. ತುಂಬಾ ಚೆನ್ನಾಗಿದೆ ಈ ದಿನ. ಸೈಟ್ ತೋರಿಸಿ, ಜಾಗ ತೋರಿಸಿ, ಏನೇ ತೋರಿಸು ಸಹ ಅದು ಸಕ್ಸಸ್ ಆಗೋದ್ರಿಂದ ತುಂಬಾ ಚೆನ್ನಾಗಿದೆ. ಮತ್ತು ರೈತರಿಗೆ ವಿಶೇಷವಾದ ಲಾಭ ಆಗುವಂಥ ದಿನ. ಹೆಣ್ಣು ಮಕ್ಕಳ ಒಂದು ಲಾಯರ್ಸ್ ಆಗಿರ್ಬೋದು, LLB ರಿಲೇಟೆಡ್, ಲೀಗಲ್ ಅಡ್ವೈಸರ್ಸು, ಲೀಗಲ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡೋರಿಗೆ ಅಧಿಕ ಲಾಭ ತುಂಬಾ ಚೆನ್ನಾಗಿದೆ. ಸುಮಾರು ದಿನಗಳ ಕನಸು ಈ ದಿನ ನನ್ಸಾಗುವಂಥದ್ದು ಚೆನ್ನಾಗಿದೆ. ಇನ್ನು ಪುರುಷರಿಗೂ ವಿಶೇಷವಾದ ದಿನ. ಈ ದಿನ ಎಂಜಾಯ್ ಮಾಡಿ. ಈ ದಿನ ಮತ್ತಷ್ಟು ಶುಭಫಲಗಳು ನೀವು ಆಗ್ಬೇಕು ಅನ್ನೋದಾದ್ರೆ ಶಿವನ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸೋದರಿಗೆ ಇದ್ದ ಮನಸ್ತಾಪ ದೂರ ಆಗುವಂಥದ್ದು, ಬಂಧು ಮಿತ್ರರಲ್ಲಿ ಮನಸ್ತಾಪ ಇರುತ್ತೆ, ಅಣ್ಣ ತಮ್ಮಂದ್ರಲ್ಲಿ ಮನಸ್ತಾಪ ಇರುತ್ತೆ, ಅವೆಲ್ಲವೂ ದೂರ ಆಗುತ್ತೆ. ಮನೆಗೆ ಹಿರಿಯರು ಆಗಮಿಸ್ತಾ ಇದ್ದಾರೆ, ಅವ್ರಿಗೆ ಸತ್ಕರಿಸಿ, ಒಳ್ಳೇದಾಗತ್ತೆ. ಅಷ್ಟೇ ಅಲ್ಲ, ದೂರದ ಸಂಬಂಧಿಕರು ಮಿತ್ರರಾಗ್ತಾರೆ, ಶತ್ರುಗಳು ಕೂಡ ನಿಮ್ಗೆ ಸಲೆಂಡರ್ ಆಗುವಂಥ ದಿನ. ಅರ್ಧದಲ್ಲಿ ನಿಲ್ಸಿರೋ ಕೆಲಸಗಳೆಲ್ಲವೂ ಪರಿಪೂರ್ಣ ಆಗುತ್ತೆ ಈ ದಿನ. ಚಿಂತೆ ಮಾಡಬೇಡಿ. ಎಷ್ಟೋ ದಿನ ಆಫೀಸ್ ಟೇಬಲ್ ಮೇಲೆ ಹಂಗೆ ನನ್ನ ಫೈಲ್ ಇದೆ, ಮೂವ್ ಆಗ್ತಿಲ್ಲ, ಸರ್ಕಾರದಲ್ಲಿ ಮೂವ್ ಆಗ್ತಿಲ್ಲ ಅಥವಾ ಪ್ರೈವೇಟ್ ಅಲ್ಲಿ ಮೂವ್ ಆಗ್ತಿಲ್ಲ, ಆಡಿಟಿಂಗ್ ಆಗಿಲ್ಲ, ಇಂಥದ್ದೆಲ್ಲ ಇವತ್ತು ಚಕ 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 ಎಲ್ಲ ಕಂಪ್ಲೀಟ್ ಆಗುತ್ತೆ. ಶುಭ ಸುದ್ದಿ ಕಾದಿದೆ, ಒಳ್ಳೇದಾಗತ್ತೆ. ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕು ಅನ್ನೋದಾದ್ರೆ ನೀವು ವಿಶೇಷವಾಗಿ ಅಮ್ಮನವರ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಆಭರಣಗಳಿಂದ ಲಾಭ, ಆಭರಣಗಳು ಕೊಂಡ್ಕೊಳ್ಳುವಂಥದ್ದು ಅಥವಾ ಆಭರಣಗಳಿಂದ ಲಾಭ ಪಡೆಯುವಂಥದ್ದು ಇವತ್ತು ತುಂಬಾ ಚೆನ್ನಾಗಿದೆ, ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ದವಸ ಧಾನ್ಯಗಳಿಗೆ, ಬೀಜ ವ್ಯಾಪಾರಿಗಳಿಗೆ ತುಂಬಾ ವಿಶೇಷವಾದ ಲಾಭ, ರೈತರಿಗೂ ತುಂಬಾ ಚೆನ್ನಾಗಿರುತ್ತಂಥದ್ದು. ಮಕ್ಕಳಿಗೆ ತಲೆಗೆ ಸ್ವಲ್ಪ ಪೆಟ್ಟಾಗುವಂಥದ್ದು, ತಲೆನೋವಾಗುವಂಥದ್ದು, ಅಜೀರ್ಣ ಆಗುವಂಥದ್ದು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹಿರಿಯರಿಗೆ ಉತ್ತಮವಾದ ದಿವಸ, ದೀರ್ಘಕಾಲದ ರೋಗಗಳು ನಶಿಸಿ ಹೋಗುತ್ತೆ ಅಂತ ಹೇಳ್ತಿದೆ. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೂ ಸಹ ಉತ್ತಮವಾದ ದಿನ, ತುಂಬಾ ಚೆನ್ನಾಗಿದೆ. ಆದ್ರೆ ಬೆಂಕಿಯಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು. ಗ್ಯಾಸ್ ಸ್ಟವ್ ಇಂಥ ಜಾಗದಲ್ಲಿ, ಪವರ್ ಅಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಖಂಡಿತ ಎಲ್ಲಾ ರೀತಿಯ ಒಳ್ಳೆ ಫಲಗಳು ನಿಮ್ದೇ ಆಗುತ್ತೆ. ನಾನು ಹೇಳಿದ್ದ ಪರಿಹಾರಗಳನ್ನು ಮಾಡ್ಕೊಂಬಿಡಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನೀವು ಹನುಮಂತನ ಅಷ್ಟೋತ್ರ ಓದ್ಕೊಂಬಿಡಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಇನ್ನ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಜಯ ಸಿಗುವಂಥದ್ದು. ಈ ದಿನ ಬೆಳಗ್ಗೆ ಹೊತ್ತು ಸ್ವಲ್ಪ ಮಂಕು, ಸೋಂಬೇರಿ ಅನ್ಸ್ಬೋದು. ಮಧ್ಯಾಹ್ನ ಬರ್ತಾ ಮೇಲೆ ತುಂಬಾ ಆಕ್ಟಿವ್ ಆಗ್ಬಿಡ್ತೀರಿ. ಮಧ್ಯಾಹ್ನದ ಮೇಲೆ ತುಂಬಾ ಪ್ರಶಂಸೆ ಸಿಗುವಂತ ದಿನ. ಆರೋಗ್ಯದಲ್ಲಿ ಚೇತರಿಕೆ ಆಗುವಂತ ದಿನ. ತುಂಬಾ ಚೆನ್ನಾಗಿದೆ. ಎಷ್ಟೋ ಜನ ಹೊಗಳಿಗೆ ಸಿಕ್ಕಾಕೊಂತೀರಿ ಈ ದಿನ. ಆ ಹೊಗಳಿಗೆ ನೀವು ಹೊಂದ್ಕೊಳ್ಳುವಂತ ದಿನ ಆಗಿದೆ. ಹಿರಿಯರಿಂದ ಆಶೀರ್ವಾದ ಸಿಗುವಂಥದ್ದು. ಎಷ್ಟೋ ದಿನಗಳಿಂದ ದುಡ್ಡು ಬಂದಿಲ್ಲ ಅನ್ನೋದು ದಿಢೀರ್ ಧನಾಗಮನ. ತುಂಬಾ ಚೆನ್ನಾಗಿದೆ. ಆಸ್ತಿಕ ಸ್ಥಿತಿಯಲ್ಲಿ ಪಿತ್ರಾಜಿತ ಆಸ್ತಿ ಅಥವಾ ಕುಟುಂಬದಲ್ಲಿ ಜಗಳಗಳೆಲ್ಲ ಒಂದಾಗುವಂಥದ್ದು. ದೂರದ ಸಹೋದರಿ ದಿಢೀರ್ ಅಂತ ಎಲ್ಲೋ ಕಾಣಿಸ್ಕೊಂಡು ನನ್ ಕ್ಷಮಿಸು ಅಂತ ಹೇಳುವಂಥದ್ದು. ಮತ್ತಷ್ಟು ಫಲಗಳು ನಿಮ್ದಾಗ್ಬೇಕು ಅನ್ನೋದ್ರೆ ಈ ದಿನ ಓಂ ನಮೋ ನಾರಾಯಣಾಯ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲಾ ಕೆಲಸಗಳು ಮಾಡಕ್ ಮುಂಚೆ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಂದಕಾರಕ ಸ್ಥಿತಿ, ಸ್ವಲ್ಪ ನಿಧಾನಗತಿಯಲ್ಲಿ ಎಲ್ಲ ಕೆಲಸಗಳಾಗುವಂಥದ್ದು. ಆದ್ರೆ ಈ ದಿನ ಮಾಡ್ತೀನ ಇಲ್ವೋ, ನಾಳೆಗೆ ಜಂಪ್ ಆಗ್ಬಿಡುತ್ತೆ ಅನ್ಕೋಬೇಡಿ. ಸಾಯಂಕಾಲ ಆಗೋಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಕಿರುಕುಳ ಆಗುತ್ತೆ, ಮಾಡಿ 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 ಅಂತ.
ಆದ್ರೆ ಅವರು ಸಹ ಸಮಾಧಾನ ಆಗ್ಬಿಡ್ತಾರೆ. ಸಾಯಂಕಾಲ ಒಳಗಡೆ ಎಲ್ಲ ಕೆಲಸಗಳನ್ನ ಮಾಡ್ತೀರಿ. ಗಂಡ್ಮಕ್ಳು ಅಷ್ಟೇ, ಈ ದಿನ ಆಫೀಸಲ್ಲಿ ಸ್ವಲ್ಪ ಹಿರಿಯ ಅಧಿಕಾರಿಗಳಿಂದ ಹಿಂಸೆಗೊಳಗಾಗ್ತೀರಿ. ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಗೆಟ್ ಔಟ್ ಅನ್ನೋದು, ಅದ ಕೋಪದಿಂದ ಕೆಲಸ ಕಿತ್ಕೊಂಡ್ ಬರಬೇಡಿ. ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ಬಿಡಿ, ಮುಂದೆ ನಿಮ್ಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ, ಖಂಡಿತ ಒಳ್ಳೇದು. ಇದನ್ನ ಮತ್ತಷ್ಟು ಫಲಗಳು ನೀವು ಪಡಿಬೇಕು ಅನ್ನೋದಾದ್ರೆ ಇದನ್ನ ದೇವಿ ಅನುಗ್ರಹ ಪಡಿಬೇಕು. ನೀವು ದೇವಿ ಅಮ್ಮನವರ ಅಷ್ಟೋತ್ರ ಓದ್ಕೊಳ್ಳಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದಾಗುತ್ತೆ. ಧನುರಾಶಿ. ಧನುರಾಶಿಯವರಿಗೆ ತುಂಬಾ ಉತ್ತಮವಾದ ದಿನ. ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದು, ಪತಿ ಪತ್ನಿಯರಲ್ಲಿ ಪ್ರೇಮ ಸಿಗುವಂಥದ್ದು, ಗುರುಹಿರ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಮಗನಿಂದ ನಿಮ್ಗೆ ಶುಭ ಸುದ್ದಿ. ಅಣ್ಣ ತಮ್ಮಂದ್ರ ಆಸ್ತಿ ವಿಚಾರದಲ್ಲಿ ಕೊರತೆ ಇರತಕ್ಕಂಥದ್ರಿಂದ ನಾರ್ಮಲ್ ಆಗ್ಬಿಡುತ್ತೆ. ಕೋರ್ಟು ಕಚೇರಿಗಳಿಂದ ಜಯ ಸಿಗುವಂಥದ್ದು ತುಂಬಾ ಚೆನ್ನಾಗಿದೆ. ಎಲ್ಲಾ ರೀತಿಯ ಶುಭಗಳು ಮತ್ತು ಪಡಿಬೇಕು ಅನ್ನೋದಾದ್ರೆ ಈ ದಿನ ನೀವು ಗುರುವಿನ ಅಷ್ಟೋತ್ರ ಓದ್ಕೋಬೇಕು. ಜೊತೆಯಲ್ಲಿ ಹನುಮಂತನ ಧ್ಯಾನ ಮಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭಗಳು ನಿಮ್ಮದಾಗುತ್ತೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದ ದಿವಸ, ತುಂಬಾ ಚೆನ್ನಾಗಿದೆ. ಆದ್ರೆ ಎಷ್ಟೋ ದಿನಗಳಿಂದ ಕೋರ್ಟು ಕಚೇರಿ ಪೆಂಡಿಂಗ್ ಇರುವಂತದ್ದು ಜಯ ಸಿಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಸಂಬಂಧಿಕರು ಮಿತ್ರರಾಗ್ತಾರೆ. ಅಷ್ಟೇ ಅಲ್ಲ, ದೂರದಲ್ಲಿ ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿರೋಂಥವ್ರು ಇದನ್ನ ಫೋನ್ ಮಾಡ್ಬೋದು, ದುಡ್ಡು ನಿಮ್ಗೆ ವಾಪಸ್ ಬರ್ಬೋದು, ಅಥವಾ ಅವರೇ ಕ್ಷಮೆ ಕೇಳ್ಬೋದು. ಅಂಥವ್ರ ಕ್ಷಮೆ ಕೇಳ್ಕೊಳ್ಳಿ ಬಿಡ, ಒಬ್ರಿಗೊಬ್ರಿಗೆ ಖಂಡಿತವಾಗ್ಲೂ ಒಳ್ಳೇದಾಗುವಂಥದ್ದು. ಪ್ರೀತಿ ಪ್ರೇಮದಲ್ಲಿರೋರು ಮನೆಗಳಿಂದ ಸ್ವಲ್ಪ ವಾದ ವಿವಾದಕ್ಕೆ ಸಿಕ್ಕಾಕೊಳ್ತೀರಿ. ಸ್ವಲ್ಪ ಜಾಗೃತಿ ವಹಿಸಿ, ಸರಿಯಾದ ಸಮಯಕ್ಕೆ ಮನೇಲಿ ಚರ್ಚೆ ಮಾಡಿ ವಿವಾಹ ನಿರ್ಣಯ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಮತ್ತಷ್ಟು ಫಲಗಳು ಪಡಿಬೇಕು ಅಂತಂದ್ರೆ ಈ ದಿನ ಮಹಾವಿಷ್ಣುವಿನ ದರ್ಶನ ಮಾಡ್ಕೊಳ್ಳಿ, ಅನುಕೂಲ. ಆದ್ರೆ ವಿಷ್ಣುವಿಗೆ ದೇವಸ್ಥಾನಕ್ಕೆ ತುಳಸಿ ಹಾರ ಕೊಡಿ, ಖಂಡಿತ ಒಳ್ಳೇದು. ಕುಂಭರಾಶಿ. ಕುಂಭರಾಶಿಯವರಿಗೆ ಇದನ್ನ ಸ್ವಲ್ಪ ಜಾಗೃತಿ ವಹಿಸಬೇಕು. ವಾಹನಗಳಿಂದ ತೊಂದರೆ ಆಗುವಂಥದ್ದು, ವಾಹನಗಳಲ್ಲಿ ಓಡಾಟ ಇಂಥದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿಸಿ. ಇಲ್ಲ ಅಂತಂದ್ರೆ ವಾಹನಗಳು ನಿಮ್ಮ ಪಾಡಿಗೆ ನೀವು ಇರ್ತೀರಿ, ಯಾರೋ ಬಂದು ಏನೋ ಮಾಡಿ ನಿಮ್ಗೆ ತೊಂದರೆ ಆಗುವಂಥದ್ದು ಇರುತ್ತೆ. ರೋಡ್ನಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಮನೆಯಲ್ಲಿ ಹೆಂಡತಿಯಿಂದ ಪ್ರಶಂಸೆ ದಿನ, ಸ್ವಲ್ಪ ಪ್ರೌಡ್ ದಿನ. ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನಾನಿದ್ದೀನಿ, ಬದುಕಿದ್ದೀನಿ, ಸತ್ತಿಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ಕಷ್ಟ ಸುಖ ಹೇಳ್ಕೊಂತೀರಿ. ಇದನ್ನ ಅವ್ರ ಮನಸ್ಸು ಸಂತೋಷ ಪಡಿಸಕ್ಕೆ ನೀವು ಮನೆಯಿಂದ ಹೊರಗಡೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ತಗೊಂಡೋಗಿ ಅವ್ರ ಮನಸ್ಸು ಸಂತೋಷ ಆಗುತ್ತೆ, ಒಳ್ಳೇದಾಗುತ್ತೆ. ಮತ್ತಷ್ಟು ಫಲಗಳು ಪಡಿಬೇಕು ನೀವು ಅನ್ನೋದಾದ್ರೆ ಈ ದಿನ ವಿಷ್ಣು ಅಷ್ಟೋತ್ರ ಓದ್ಕೊಳ್ಳಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ನಾಮಸ್ಮರಣೆ ಮಾಡಿ, ಎಲ್ಲಾ ರೀತಿಯ ಶುಭಗಳು ನಿಮ್ದಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ತುಂಬಾ ಲಾಭ ಸಿಗುವಂಥದ್ದು. ಹೊಸ ಬಿಲ್ಡಿಂಗ್ ಕಟ್ತಾ ಇದ್ರಿ, ಬಿಲ್ಡಿಂಗ್ ಇಂದ ಒಳ್ಳೇದಾಗತ್ತೆ. ಆದ್ರೆ ಯಾರೋ ವ್ಯಕ್ತಿಗಳನ್ನ ಮರ್ತೋಗಿದ್ದೀನಿ ಅಥವಾ ಅವ್ರು ನಾನು ಫೋನ್ ಮಾಡಿಲ್ಲ, ಅವ್ರು ಬ್ಯುಸಿ ಆಗಿದ್ದಾರೋ ನಾನ್ ಬ್ಯುಸಿ ಆಗಿದ್ರು ಅಂತ ಕನ್ಫ್ಯೂಸ್ ಅಲ್ಲಿ ಇರ್ತೀರಿ. ಅನುಕೂಲ ಆದ್ರೆ ಅವ್ರನ್ನೇ ಹೋಗಿ ಭೇಟಿ ಆಗ್ಬಿಟ್ಟು ಬಂದ್ಬಿಡಿ, ಖಂಡಿತ ಒಳ್ಳೇದು. ಅವರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಆದ್ರೆ ಅವ್ರು ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ ಅಷ್ಟೇ. ಸ್ನೇಹಿತರನ್ನ ಮಡಿಬೇಡಿ ಯಾವತ್ತು. ನಿಮ್ಮನ್ನ ಯಾವತ್ತು ಒಳ್ಳೇದ್ ಬಯಸೋರ್ನ ನೀವು ದೂರ ಇಟ್ರೆ ಅದು ಖಂಡಿತ ಒಳ್ಳೇದಲ್ಲ. ನೀವು ಅವ್ರನ್ನ ಹತ್ರ ಸೇರಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ. ಇದನ್ನ ಮತ್ತಷ್ಟು ಫಲಗಳು ನೀವು ಪಡಿಬೇಕು, ಮತ್ತಷ್ಟು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದ್ರ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಕುಲದೈವನ್ನ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲಾ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನ ಎಲ್ಲಾ ರಾಶಿಯವ್ರು ಮಾಡ್ಕೊಂಬಿಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ನಾವು ಹೋಗಿ ಬರೋ ಸಮಯ ಆಗಿದೆ, ಮತ್ತೆ ಭೇಟಿ ಆಗೋಣ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಹ್ಮೋಸ್ಮಿ.